ಮಹಾತ್ಮರನ್ನು ಸ್ಮರಿಸುತ್ತಾ ಎಲ್ಲರ ಆಂತರ್ಯದಲ್ಲಿ ಅಡಗಿರುವಂಥ ಆ ಪರಮಾತ್ಮನ ಚೈತನ್ಯಕ್ಕೆ ನಮಿಸುತ್ತಾ ಕ್ಷೇತ್ರ ಪಾಲಕರಾದ ಶ್ರೀ ಗವಿರಂಗನಾಥ ಸ್ವಾಮಿಗಳ ಒಂದು ಪಾದ ಕಮಲದಲ್ಲಿ ನಮಿಸುತ್ತಾ ಹೀಗೆ ಹೇಳ್ಕೋಬೇಕು. ಬಂದಿರತಕ್ಕಂಥ ಎಲ್ಲ ಲಾಡ್ಜ್ಗಳ ಸರ್ವ ಸೋದರ ಸೋದರಿಯರಿಗೂ ನಮಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿರ್ದೇಶಕರಾದ ಎಚ್ ಜಗದೀಶ್ರವರೇ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾಗಿ ನಿವೃತ್ತರಾಗಿರ್ತಕ್ಕಂಥ ಶ್ರೀಮಾನ್ ಎಚ್ ಬಿಲ್ಲಪ್ಪನವರೇ, ಹಾಗೂ ನಮ್ಮ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಎಲ್ಲ ಆನಂದ್ ಶೆಟ್ಟರವರೇ, ಹಾಗೂ ಇನ್ನಿತರ ಎಲ್ಲ ಬಂಧು ಭಗಿನಿಯರೇ, ಇವತ್ತು ನಮ್ಮ ನಿರ್ದೇಶಕರು ಹೇಳಿದಾಗೆ ಪರ್ವ ದಿನಗಳು ಅಂತ ಇದೆ. ಹೌದು, ಪರ್ವ ದಿನಗಳಲ್ಲಿ ವಿಶೇಷವಾಗಿರುವಂಥದ್ದು ವೈಶಾಖ ಪೌರ್ಣಮಿ ಮತ್ತು ಆಷಾಢ ಪೌರ್ಣಮಿ. ಯಾಕೆ ಅದು ನಮಗೆ ಸಂಬಂಧ ಇದೆ ಅಂತ ಕೇಳ್ಬೋದು. ಯಾಕೆಂದರೆ ನಮ್ಮ ಥಿಯಾಸಫಿ ಸಮಾಜದ ಸಹೋದರರು ಬೌದ್ಧರಿಗೂ ಅವಿನಾಭಾವ ಸಂಬಂಧವಿದೆ. ಯಾಕೆಂದರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಸರ್ವ ಮತಗಳನ್ನು ಕೂಡ ನಾವು ಸಮನ್ವಯಗೊಳಿಸ್ತೀವಿ. ಯಾವ ಮತನೂ ಕೂಡ ನಾವು ದೂರೀಕರಿಸಲ್ಲ, ಯಾವ ಮತನೂ ಕೂಡ ಪುರಸ್ಕರಿಸಲ್ಲ. ಎಲ್ಲ ಮತಗಳು ನಮಗೆ ಒಂದೇ. ಹಾಗಾಗಿ ಈ ಬೌದ್ಧ ವಿಶೇಷವಾಗಿ ಮತ ಆಗ್ತಕ್ಕಂಥ ಬೌದ್ಧರ ಈ ವಿಚಾರಧಾರೆಗಳು ನಮಗೆ ಪೂರ್ಣ ಅನ್ವಯಿಸುತ್ತೆ. ಜೊತೆಗೆ ಅವರು 8ನೇ ದೀಕ್ಷೆ ಪಡೆದಂಥ ಅವರು ಭಗವಾನ್ ಬುದ್ಧರು, ಜೊತೆಗೆ ಅವತಾರ ಪುರುಷರು ಕೂಡ. ಅವ್ರದ್ದು ಏನು ವಿಶೇಷತೆ ಇದೆ ಅಂತಂದರೆ, ಅವರು ನೋಡಿದಂತಹ 4 ಸತ್ಯಗಳೇನಿದೆ ಅದು ಅವರು ಮನಗಂಡಂಥದ್ದು. ಮೊದಲು ಪ್ರಪಂಚದಲ್ಲಿ ದುಃಖ ಇದೆಯಲ್ಲ, ಈ ದುಃಖ ಯಾವ ರೀತಿ, ಕಾರಣ ಏನು, ಇದ್ರ ನಿವಾರಣೆಯಾಗಿ ನಿವಾರಣೋಪಾಯ ಏನು ಅನ್ನೋ ದೃಷ್ಟಿ ಮೇಲೆ ಕಂಡುಕೊಂಡಿದ್ದವರು. ಅವರು ವೈಶಾಖ ಪೌರ್ಣಮಿಯ ದಿನ ಅವರು ಬೋಧಿ ವೃಕ್ಷದ ಕೆಳಗೆ ಪಡೆದಂತಹ ಜ್ಞಾನ, ಆ ಜ್ಞಾನವನ್ನು ಹಂಚಬೇಕು ಅಂತ ಮನಸ್ಸು ಮಾಡಿದರೂ ಕೂಡ ಹಂಚೋಕ್ಕೆ ಅವಕಾಶ ಆಗಲಿಲ್ಲ. ಕಾರಣ, ನಾನು ಈ ತಕ್ಷಣವೇ ಈ ಬೋಧೆ ಕೊಟ್ಬಿಟ್ರೆ ಹೇಗೆ ಅಂತ ಅವರು ವೆಯ್ಟ್ ಮಾಡಿದ್ರು. ಇನ್ನೊಂದು ವಿಶೇಷ ಅಂದರೆ, ಅವ್ರ ಜನನೂ ಕೂಡ ವೈಶಾಖ ಪೌರ್ಣಮಿನೇ. ಅವರು ಪಡೆದಂಥ ಬೋಧೆನ ಭೂಮಿ ತಾಯಿ ಕೇಳಿದಾಗ, ನೋಡಪ್ಪ, ನೀವು ಪಡೆದಂಥ ಜ್ಞಾನನ ಇತರರಿಗೆ ಹಂಚಬೇಕು, ಆ ಹಂಚಿದ್ರೆ ಮಾತ್ರ ನಮಗೆ ಅದು ನೀವು ಪಡೆದಂಥ ಜ್ಞಾನ ಎಲ್ರಿಗೂ ಲಭಿಸುತ್ತೆ, ಇಲ್ಲಾಂದರೆ ನಿನ್ನ ಒಳಗೆ ಇಟ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗುತ್ತೆ ಕೇಳ್ಕೊಳ್ತಾರೆ. ಅವ್ರನ್ನ ಪ್ರಾರ್ಥಿಸ್ತಾಳೆ ಭೂಮಿ ತಾಯಿ. ಭಗವಾನ್ ಬುದ್ಧರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಆ ಬುದ್ಧರು ಆಯಿತು ಅಂತೇಳಿ 2 ತಿಂಗಳ ನಂತರ ಸಾರನಾಥದ ಒಂದು ಸ್ಥಳದಲ್ಲಿ ತನ್ನ 5 ಜನ ಶಿಷ್ಯರಿಗೆ ಆ ಬೋಧನೆ ಹಂಚೋಕ್ಕೆ ಶುರು ಮಾಡ್ತಾನೆ. ಆಯಿತು, ಬೋಧೆ ಹಂಚಿದ್ರು. ಆದರೆ ಅವರ ಅನುಗ್ರಹ ಶಕ್ತಿ ಎಲ್ರಿಗೂ ತಲುಪ್ತಾ ಇದೆ. ಅದನ್ನೆಲ್ಲ ಕೂಡ ಪ್ರಚಾರ ಮಾಡಿದ್ರು. ಪ್ರಪಂಚದಾದ್ಯಂತ ಅವ್ರು ಪಡೆದಂಥ ಬೋಧನೆ ಎಲ್ರಿಗೂ ಕೂಡ ಹಂಚಿದ್ರು. ಆದರೆ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಪ್ರಪಂಚದ ದುಃಖ ನೋಡಿ ಅವರು ಪ್ರತಿ ವರ್ಷ ವೈಶಾಖ ಪೌರ್ಣಮಿ ದಿನ ಅವರು ಈ ಪ್ರಪಂಚನೆಲ್ಲ ವರ್ಷಿಸೋಕ್ಕೆ, ಅನುಗ್ರಹ ಶಕ್ತಿಯನ್ನು ವರ್ಷಿಸೋಕ್ಕೋಸ್ಕರ ಅವ್ರು ಯಾವ ರೀತಿ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದೇ ಈ ವೈಶಾಖ ಪೌರ್ಣಮಿ ವಿಶೇಷತೆ. ಅಲ್ಲಿ ನಮ್ಮ ವೈಶಾಖ ಪೌರ್ಣಮಿ ನಡೆಯುವಂಥ ಸ್ಥಳ ಅದು ಆ ಸ್ಥೂಲ ಲೋಕಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮವನ್ನು ಅಲ್ಲಿ ನೋಡಿ ತಿಳ್ಕೊಬೋದು ಆ ಸಂಸ್ಕಾರ ಕಾರ್ಯದಲ್ಲಿ. ಈಗ ಇಲ್ಲಿ ಏನು ವಿಶೇಷತೆ ಇದೆ, ನಾವಿಲ್ಲೊಂದು ಚಾರ್ಟ್ ಹಾಕಿದ್ವಿ, ಕಾಣಿಸ್ತಾ ಇದೆ. ಅದು ಗುರುಗಳು ಮತ್ತು ಯೋಗಪಥ ಅಂಥೇಳಿ ಲೆಡ್ಬಿಟ್ರು ಬರೆದಂಥ ಗ್ರಂಥ. ಆ ಗ್ರಂಥದಲ್ಲಿ ಇದು ಅವರ ದಿವ್ಯ ದೃಷ್ಟಿಯಿಂದ ಕಂಡಂಥದ್ದು. ಆ ದಿವ್ಯ ದೃಷ್ಟಿಯಿಂದ ಗೊತ್ತಿದ್ದಂಥದ್ದನ್ನು ನೋಡಿ ಅದನ್ನು ಅವರು ಈ ಒಂದು ಚಿತ್ರವನ್ನು ಅಲ್ಲಿಗೆ ತಂದಿದ್ದಾರೆ.
ಹೇಗಿದೆ ಅದ್ರ ಕತೆ ಅಂದರೆ, ಪೌರ್ಣಮಿ ದಿನ, ವೈಶಾಖ ಪೌರ್ಣಮಿ ದಿನ ಒಂದು ಸಂಸ್ಕಾರ ಕಾರ್ಯ ನಡೆಯುತ್ತೆ. ಆ ಸಂಸ್ಕಾರ ಕಾರ್ಯ ಏನಪ್ಪ ವಿಶೇಷತೆ ಅಂದರೆ, ಅಲ್ಲಿ ಆ ದಿನ ಬುದ್ಧರ ವಿಗ್ರಹ ಕಂಗೊಳಿಸ್ತಾ ಇರುತ್ತೆ. ಎಲ್ಲಿ? ಆ ಒಂದು ಹಿಮವತ್ ಪರ್ವತದ ಒಂದು ತಪ್ಪಲಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದೆ. ಅಲ್ಲಿ ದಕ್ಷಿಣ ದಿಕ್ಕಿಗೆ ಉತ್ತರಮುಖವಾಗಿ ಅವ್ರು ಬಂದು ನಮ್ಮ ಬಿಂಬವನ್ನು ಮೈದೋರಿಸ್ತಾರೆ. ಯಾಕೆ? ಅಲ್ಲಿ ಲೋಕಕ್ಕೆ ಅನುಗ್ರಹ ಶಕ್ತಿಯನ್ನು ಹರಿಸುವ ಸಲುವಾಗಿ ಅವರು ಬರ್ತಾರೆ. ಆ ಸಂಸ್ಕಾರ ಕಾರ್ಯ ನಡೆಯುವಂಥ ಸ್ಥಳ ಅದು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಇಳಿಜಾರಾದ ಪ್ರದೇಶದಲ್ಲಿ, ಲಾಸಾದ 400 ಕಿಲೋಮೀಟರ್ ಪಕ್ಕದಲ್ಲಿ ನೇಪಾಳದ ಬಾರ್ಡ್ರಿಗೆ ಹೊಂದ್ಕೊಂಡಿರುವಂಥ ಸ್ಥಳ. ಅಲ್ಲಿ ನೇಪಾಳದಲ್ಲಿ ಬರೆದ ಮೇಲೆ ಈ ಜಾಗ ಇನ್ನು ಹಿಂದೆ ಬರುತ್ತೆ. ಆ ನೇಪಾಳಕ್ಕಿದೆ, ಈಗಲೂ ಕೂಡ ಆ ಪ್ರದೇಶ ಅಲ್ಲಿದೆ. ಅದಕ್ಕೆ ಆ ಸಂಸ್ಕಾರ ಕಾರ್ಯ ವೈಶಾಖ ಪೂರ್ಣಿಮೆಯ ಸಂಸ್ಕಾರ ಕಾರ್ಯ ಅಂತ. ಅಲ್ಲಿ ಯಾರ್ಯಾರು ತರ್ತಾರೆ, ಯಾರ್ಯಾರು ಬರ್ತಾರೆ ಅಂತಂದರೆ, ಎಲ್ಲ ಸೋದರ ಸಮಾಜದ ಸದಸ್ಯರು, ಸಾಧಾರಣವಾಗಿರ್ತಕ್ಕಂಥ ಸದಸ್ಯರು, ಹಾಗೆ ಮಧ್ಯ ಏಷ್ಯಾದ ಕೆಲವು ಮತಾನುಯಾಯಿಗಳು ಆ ಸಂಸ್ಕಾರ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಯಾಕೆ ಅಂದರೆ, ಭಗವಾನ್ ಬುದ್ಧರಿಂದ ದರ್ಶನ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ. ಹಾಗಾದರೆ ಅವ್ರಿಗೆ ಗೊತ್ತಿತ್ತು ಎಲ್ಲರಿಗೂ ಅಂದರು. ಹೌದು, ಇದು ಕೆಲವೊಂದು ವಿಶೇಷ ಮತಗ್ರಂಥಗಳಲ್ಲಿ, ಬೌದ್ಧ ಗ್ರಂಥಗಳಲ್ಲಿ ಅವರು ವಿವರಿಸಿದ್ದಾರೆ. ವೈಶಾಖ ಪೌರ್ಣಮಿ ದಿನ ಭಗವಾನ್ ಬುದ್ಧರು ಬಂದು ಲೋಕಕ್ಕೆಲ್ಲ ವರ್ಷಿಸ್ತಾರೆ. ಅವರು ಖಾಲಿ ಕೆಲವು ಪ್ರದೇಶ ಅಲ್ಲ, ಖಂಡ ಅಲ್ಲ, ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಅವರು ತಮ್ಮ ಅನುಗ್ರಹ ಶಕ್ತಿಯನ್ನು ಹರಿಸ್ತಾರೆ. ಹಾಗಾಗಿ ಆ ಸಂಸ್ಕಾರ ಕಾರ್ಯ ನಡಿಬೇಕಾದ್ರೆ ಅಲ್ಲಿಗೆಲ್ಲ ಅವ್ರು ಎಷ್ಟು ಜನ ಬರ್ತಾರೆ, ಹೆಂಗೆ ಬರ್ತಾರೆ ಅನ್ನೋ ಗೊತ್ತಾಗೋದಿಲ್ಲ. ಆ ಕೆಲವರು ಅಲ್ಲಿ ನೋಡ್ರಿ ಎಷ್ಟು ಜನ ಬೇಕಾದ್ರೆ ಸೇರ್ತಾರಂತೆ. ಆ ಸ್ಥಳ ಕೆಲವ್ರಿಗೆ ಹೋಗಿ ಹುಡ್ಕೊಂಡು ಹೋದ್ರೆ ಆ ಸ್ಥಳನೇ ಸಿಕ್ಕೋದಿಲ್ಲ, ಗೊತ್ತಾಗಲ್ಲಂತೆ ಕೆಲವರಿಗೆ. ಹಾಗೆ ಆಮೇಲೆ ಜೊತೆಗೆ ಯಾರ್ಯಾರ್ತಾರಪ್ಪ ಅಲ್ಲಿ ಅಂತಂದರೆ, ಶ್ವೇತರ್ಷಿ ಸಂಘ ಅಂತ ಇದೆ ನಮ್ಮ ಥಿಯಾಸಫಿ ಬ್ರಹ್ಮ ಸಮಾಜದಲ್ಲಿ. ಅದರಲ್ಲಿ ವಿಶೇಷವಾಗಿ ನಮಗೆ ಶ್ವೇತರ್ಷಿ ಸಂಘ ಅಂತ ಇದೆ. ಏನಾದರೂ ವಿಶೇಷ ಅಂದರೆ, ನಮಗೊಂದು ಅಂತರಂಗ ಸರ್ಕಾರ ಇದೆ. ಈ ಜಗತ್ತನ್ನೆಲ್ಲ ಆಳ್ತಕ್ಕಂಥ ಒಂದು ಸರ್ಕಾರ ಇದೆ ಅಂತರಂಗದಲ್ಲಿ, ಅದು ಬಹಿರಂಗಲ್ಲ. ಆ ಅಂತರಂಗದ ಸರ್ಕಾರದ ಸನತ್ ಕುಮಾರ ಪ್ರಭುಗಳು ಮತ್ತು ಅವರು ಸನಕ, ಸನಂದ, ಸನತ್ ಕುಮಾರ್ ಅಂಥೇಳಿ ಅವರು 4 ಜನ ಬಿಟ್ಟು 4 ಜನನ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಈ ಸಂಸ್ಕಾರ ಕಾರ್ಯದಲ್ಲಿ ಹಾಜರಿರ್ತಾರೆ. ಶ್ರದ್ಧಾಳುಗಳಾದ ಥಿಯಾಸಫಿ ಸಮಾಜದ ಸದಸ್ಯರು ಕೂಡ ಅಲ್ಲಿ ಒಂದು ವಿಶೇಷ ಇದೆ. ಯಾರ್ಯಾರು ಸೇರ್ತಾರೆ ಅಂದರೆ, ಎಲ್ಲ ಥಿಯಾಸಫಿಯ ಕೆಲಸತ್ತಾ ಶ್ರದ್ಧಾಳುಗಳು ಅಂದರೆ ಲೆಕ್ಕಾಕಳಿ ಬರೀ ಆಳುಗಳಲ್ಲ ಅವರು, ಶ್ರದ್ಧಾಳುಗಳು. ಥಿಯಾಸಫಿಯ ಶ್ರದ್ಧಾಳುಗಳು, ಥಿಯಾಸಫಿ ಸಮಾಜದ ಸದಸ್ಯರು ಕೂಡ ಹೇಗೆ ಬರ್ತಾರೆ ಅಂದರೆ, ನಮ್ಮಿಂಗೆ ಹಿಂಗೆ ಬರೋದಿಲ್ಲ. ಕಾಮದೇಹದಲ್ಲಿ ನೋಡಿ, ನಮಗೆ 7 ಸೂಕ್ಷ್ಮ ದೇಹಗಳಿದೆ. ಎಲ್ರಿಗೂ ನಮ್ಮ ಥಿಯಾಸಫಿ ಸದಸ್ಯರಿಗೆಲ್ಲ ಗೊತ್ತಿರುತ್ತೆ. ಅದರಲ್ಲಿ ಸ್ಥೂಲ ದೇಹ ಹೊರತು ಸ್ಥೂಲ ದೇಹ, ಕಾಮದೇಹ, ರೂಪದೇಹ, ಈ 3 ಹೊರತುಪಡಿಸಿ ದೇಹಾತ್ಮ ಅಂತ ಕರಿತೀವಿ. ಹಾಗೆ ನಾವು ಸ್ಥೂಲ ದೇಹದಲ್ಲಿ ಅಂದರೆ ನಾವು ನಿದ್ರಿಸುವಂಥ ಕಾಲದಲ್ಲಿ ಲೆಕ್ಕಾಕಡಿ ನಮ್ಗೆ ಯಾವಾಗ ಕಾಮದೇಹ ಕೆಲಸ ಮಾಡುತ್ತೆ ಅಂದರೆ, ನಾವು ಸ್ಥೂಲ ದೇಹ ಸ್ತಬ್ಧ ಆಗಬೇಕು. ಆಗ ಅವರೆಲ್ಲರೂ ಕೂಡ ಆ ಕಾಮದೇಹದಲ್ಲಿ 1 ಗಂಟೆ ಮುಂಚಿತವಾಗಿ ಅವರು ಆ ಟೈಮ್ ಇದೆ, ಆ ಪೌರ್ಣಮಿ ದಿನ ಟೈಮ್ ಬರುತ್ತೆ. ಆ ಟೈಮಿಗಿನ್ನ 1 ಗಂಟೆ ಮುಂಚಿತವಾಗಿ ಅವರೆಲ್ಲ ಬಂದು ಸೇರ್ತಾರೆ. ಆ ಸ್ಥಳ ಹೇಗಿದೆ ಅಂದರೆ, ಉದ್ದಕ್ಕೆ ನೋಡ್ರಿ, ಅವರು ಹೇಳ್ತಾರೆ ಇಳಿಜಾರು ಪ್ರದೇಶ, ಒಂದು ಕಿರಿದಾದ ಜಾಗ. ಅದು ಹೇಗಿದೆ ಅಂದರೆ, ಕಲ್ಲುಗಳು, ಪೊದೆಗಳು, ಹುಲ್ಲುಗಳು ಅದು ಹಬ್ಬಿದ್ರೂ ಕೂಡ ಕೆಲವು ಮರ ಗಿಡಗಳಿಲ್ಲದೆ ಬಯಲಾಗಿದೆ ಕೆಲವು ಪ್ರದೇಶ.
ಅದೀಗ ಆಮೇಲೆ ತೋರಿಸ್ತೀವಿ. ಅಲ್ಲಲ್ಲಿ ಹುಲ್ಲು ಬೆಳೆದಿರುವುದಲ್ಲದೆ ಕಾಡು ಪೊದೆಗಳು ಇರುತ್ತೆ. ನಾವು ಸಂಸ್ಕಾರ ಕಾರ್ಯ ನಡೆಯುವಂಥ ಸ್ಥಳ. ಮೈದಾನದ ಪಶ್ಚಿಮ ಭಾಗದಲ್ಲಿ ಒಂದು ಹೊಳೆಯೂ ಹರಿಯುತ್ತಿರುತ್ತದೆ. ಬಹುಶಃ ಇಲ್ಲಿ ಕಾಣಿಸ್ತಾ ಇದೆ. ಸಂಸ್ಕಾರ ನಡೆಯುವಂಥ ಸ್ಥಳದಲ್ಲಿ ಈ ಒಂದು ಹೊಳೆ ಕೂಡ ಹರಿಯುತ್ತೆ. ಆ ಹೊಳೆ ಯಾವಾಗಲೂ ಕೂಡ ಹರಿತಾ ಇರುತ್ತೆ. ದಕ್ಷಿಣದಿಂದ ವಾಯುವ್ಯದ ಕಡೆಗೆ ಪ್ರವೇಶಿಸಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಣಿವೆಯ ಮೂಲಕ ಹರಿದು ದೊಡ್ಡ ಸರೋವರವನ್ನು ಸೇರುತ್ತೆ ನೀರು. ಆ ಮೈದಾನದ ಸುತ್ತಮುತ್ತಲೂ ಕಾಡಾಗಿದ್ದು ಯಾವ ಕಟ್ಟಡಗಳು ಕಾಣುವುದಿಲ್ಲ. ಅಲ್ಲಿ ನಮಗೆ ಈ ಬಿಲ್ಡಿಂಗ್ಗಳಾಗಲಿ ಮರ ಗಿಡಗಳು ಅಥವಾ ಯಾವುದಾದ್ರೂ ಗುಡಿಸಲುಗಳು ಇದೇನೂ ಇಲ್ಲ. ಅಲ್ಲಿ ನಿರ್ಜನವಾದ ಸ್ಥಳ. ಅಲ್ಲಿ ಒಂದು ಶಿಥಿಲವಾದ ಬೌದ್ಧ ಸ್ತೂಪವೂ ಇದೆ ನೋಡಿರಿ. ಇದು ಬೌದ್ಧ ಸ್ತೂಪ ಶಿಥಿಲವಾಗಿರೋದು. ಅದೇನು ಅಷ್ಟು ಇದಾಗಿಲ್ಲ. ಅದಕ್ಕೆ ಶಿಥಿಲವಾದರೆ ರಿಪೇರಿ ಕೆಲಸನೂ ಇಲ್ಲ. ಅದು ಯಾವ ಕಾಲದಿಂದ ಇದು ಹಾಗೇ ಇದೆ. ಪಕ್ಕದಲ್ಲಿ 2-3 ಗುಡಿಸಲುಗಳಿದೆ. ಇದರ ಪಕ್ಕನೇ 2-3 ಗುಡಿಸಲುಗಳಿದೆ. ಇಲ್ಲಿ ಈ ಮೈದಾನದ ದಕ್ಷಿಣ ಭಾರತದಲ್ಲಿ ಮಧ್ಯದಲ್ಲಿ ಬೂದು ಬಣ್ಣದ ಮಿಶ್ರಣವಾದ ಒಂದು ಬಿಳಿ ಬಂಡೆ ಇದೆ. ಇಲ್ಲಿ ಕಾಣದ ಇಲ್ಲ ಈ ಮಧ್ಯದ ಪ್ರದೇಶ ಅಲ್ಲಿ ಒಂದು ಬೂದು ಬಣ್ಣದ ಬಿಳಿ ಬಂಡೆ. ಅದು 3 ಅಡಿ ದಪ್ಪ, 12 ಅಡಿ ಅಗಲ, 6 ಅಡಿ ಅಗಲ, 12 ಅಡಿ ಉದ್ದ ಇರುತ್ತೆ. ಇದು ಪೂಜಾ ಪೀಠ. ಪೌರ್ಣಮಿಯ ಕೆಲವು ದಿನಗಳ ಮುಂಚೆಯೇ ದಡದ ಗುಡ್ಡಗಳ ಮೇಲೆ ಕೆಲವರು ಬೇಕಾಗಿರುವಂಥವ್ರು ಗುಡಾರಗಳನ್ನ ಹಾಕ್ಕೊಳ್ತಾರೆ. ಅಂದರೆ ನಮ್ಮ ಗೌರಂಗಾಪುರ ಬಂದರೆ ಇಲ್ಲೆಲ್ಲ ಶೆಡ್ ಹಾಕ್ತಾರೆ ಊಟಕ್ಕೆ ಅಂತೇಳಿ. ಆ ಥರ ಗುಡಾರಗಳು ಹಾಕ್ತಾರೆ. ಅದು ಕಪ್ಪಾಗಿರುತ್ತೆ, ಕಾಣೋದಿಲ್ಲ. ನಿರ್ಜನ ಪ್ರದೇಶವಾಗಿದ್ದು ಮೈದಾನವು ಬರುತ್ತಾ ಜನಸಂದಣಿಯಿಂದ ಕಿಕ್ಕಿರಿದು ತುಂಬಿರುತ್ತದೆ. ಪ್ರಥಮತಃ ಅಲ್ಲಿ ಖಾಲಿ ಇರುತ್ತೆ. ಆ ಟೈಮಿಗೆ ಸರಿಯಾಗಿ ಅದು ಎಲ್ಲಿ ಬರ್ತಾರೋ ಜನ, ಅದು ಹೇಗೆ ಬರ್ತಾರೋ ಜನಸಂದಣಿ ಕಿಕ್ಕಿರಿದು ತುಂಬಿರುತ್ತದೆ. ಶಿಬಿರಾಗ್ನಿಗಳಿಂದ ಸಚೇತನವಾಗಿ ಕಾಣುತ್ತದೆ. ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವ ಮಧ್ಯದೇಶದ ಅನಾಗರಿಕರ ಗುಂಪು ಕೂಡ ಅಲ್ಲಿ ಸೇರುತ್ತೆ. ಅಲ್ಲಿ ಟೈಮಿಗೆ ಸರಿಯಾಗಿ ಬರ್ತಾರೆ ಹೇಳ್ರಿ. ನೋಡಿರಿ ಅದು ಹೆಂಗೆ ಗೊತ್ತಿರುತ್ತೆ ಆ ಸಂದರ್ಭ. ನಮ್ಮ ಪರಮಸ್ವಾಮಿ ಜಾತ್ರೆಯಲ್ಲಿ ಸಾಧು ಸಂತರುಗಳೆಲ್ಲ ಜಾತ್ರೆ ಟೈಮಿಗೆ ಸರಿಯಾಗಿ ಎಲ್ಲಿರ್ತಾರೋ ಗೊತ್ತಿಲ್ಲ. ಸುಮಾರು 100 ಜನ ಸಾಧು ಸಂತರು ಬರ್ತಾರೆ. ಹಾಗೆ ಹುಣ್ಣಿಮೆಯ ದಿನ ಹಿಂದಿನ ದಿನವೇ ಅಲ್ಲಿ ನೆರೆದಿದ್ದ ಯಾತ್ರಿಕರೆಲ್ಲ ಯಾವ ಥರ ಸ್ನಾನ ಮಾಡಿ ಬಟ್ಟೆಗಳನ್ನು ಒಗೆದು ಶುದ್ಧಿ ಮಾಡಿಕೊಂಡು ಮುಡಿಯಿಂದ ಸಂಸ್ಕಾರಕ್ಕೆ ಸಿದ್ಧರಾಗ್ತಾರೆ. ನೋಡಿ, ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಇದೆ. ನಾವು ಥಿಯಾಸಫಿಯ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ನಾವು ದೇಹ ಮನಸ್ಸು ಎರಡೂ ಶುದ್ಧವಾಗಿರಬೇಕು. ತಲೆ ಸ್ನಾನ ಮಾಡ್ಕೊಂಡೇ ಬಂದಿರಬೇಕು. ಮಡಿ ಬಟ್ಟೆಗಳನ್ನು ಧರಿಸೇ ಬಂದಿರಬೇಕು. ಅಲ್ಲಿ ಏನಾಗುತ್ತೆ, ಹುಣ್ಣಿಮೆಯ ಕೆಲವು ಗಂಟೆಗಳ ಮುಂಚೆಯೇ ಜನರು ಪೂಜಾ ಪೀಠದ ಬಂಡೆಯಂತಿರುವ ಜಾಗದ ಬಿಟ್ಟು ಉತ್ತರ ಭಾಗದಲ್ಲಿ ನಿಶ್ಶಬ್ದವಾಗಿ ಸಾಲು ಸಾಲಾಗಿ ಕುಳಿತುಕೊಳ್ಳುತ್ತಾರೆ. ಇಲ್ಲಿದೆ, ಇವರೆಲ್ಲ ಈಗ ಪಂಚಕೋಣಾಕೃತಿಯಲ್ಲಿ ನಿಂತಿದ್ದಾರೆ. ಮೊದಲಿಗೆ ಸಾಲು ಸಾಲಾಗಿ ನೋಡಿರಿ, ಅದು ಸಾಲು ಸಾಲಾಗಿರ್ತಕ್ಕಂಥ ಸ್ಥಳ. 3 ಸಾಲು ವೃತ್ತ ಅಂತ ಕೂಡ ಕರಿತೀವಿ. ಅವ್ರು ಬಂದಿರ್ತಕ್ಕಂಥವರೆಲ್ಲ ಸಾಲು ಲೈನಿಗೆ ಕೂತಿ ನಿಂತಿರ್ತಾರೆ. ಫಸ್ಟು ಅಧಿಕಾರಿ ಒಳಗೆ ಮುಂದೆ, ಹಿಂದೆ ಕಿರಿಯವರು, ಸೋದರ ಸಮಾಜದವರು, ಇವರೆಲ್ಲ ನಿಂತಿರ್ತಾರೆ. ಮುಂದುವರೆದ ಸದಸ್ಯರು ಕೂಡ ಇತರರಿಗೆ ಕಾಣಿಸಿಕೊಳ್ಳುವಂತೆ ತಾತ್ಕಾಲಿಕ ಸ್ಥೂಲ ದೇಹವನ್ನು ಹೊಂದಿರುತ್ತಾರೆ. ನೋಡಿ, ಇನ್ನೊಂದು ವಿಶೇಷ ಇದೆ. ಯಾರವರಾಗರೆ ತಾತ್ಕಾಲಿಕವಾಗಿ ದೇಹವನ್ನು ಧರಿಸುವಂಥವ್ರು ನಮ್ಮ ಥಿಯಾಸಫಿ ಸಮಾಜದಲ್ಲಿದ್ದಾರೆ. ನಮಗೆ HP ಬ್ಲಾವರ್ಸ್ಕಿ ಅವರಿಗೆ ನ್ಯೂಯಾರ್ಕ್ನಲ್ಲಿ ಹೋಗಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ.
ಆ ನಡೆಯುವಂಥ ಸ್ಥಳಕ್ಕೆ ಅವ್ರನ್ನ ಆಕರ್ಷಿಸೋ ಸಲುವಾಗಿ ಮಹಾತ್ಮರು ಮೌರ್ಯರು ಸ್ಥೂಲ ದೇಹಿಯಾಗಿ ಅವ್ರ ಎದುರಿಗೆ ಕಾಣಿಸ್ಕೊಳ್ತಾರೆ. ಹಾಗೆ ನಮ್ಮ ಈ ಸಂಸ್ಕಾರ ಕಾರ್ಯ ನಡೀತಕ್ಕಂಥ ಪೂಜಾ ಪೀಠದ ಮುಂದುಗಡೆ ತಾತ್ಕಾಲಿಕವಾಗಿ ದೇಹ ಧರಿಸಿರ್ತಕ್ಕಂಥ ಮಹಾತ್ಮರು ಕೂಡ ಅಲ್ಲಿ ಇರ್ತಾರೆ. ಅವರನ್ನು ಗುರ್ತು ಹಿಡಿದ ಯಾತ್ರಿಕರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಈಗ ನಮ್ಮ ಎದುರಿಗೆ ಯಾರು ಜೀವನ್ಮುಕ್ತ ಮಹಾತ್ಮರು ಬಂದ್ಬಿಟ್ರೆ ಅಂದರೆ ನಮಗೇನಾಗುತ್ತೆ? ತಕ್ಷಣವೇ ಅಂದರೆ ಕಷ್ಟ, ನಾವು ಅದನ್ನು ಭಾವಿಸೋಂಗಿಲ್ಲ, ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಯಾಕೆಂದರೆ ಅವರಿರೋದು ಸೂಕ್ಷ್ಮ ಲೋಕದಲ್ಲಿ, ನಾವಿರೋದು ಈ ಸ್ಥೂಲ ಲೋಕದಲ್ಲಿ. ಆದರೆ ಅಲ್ಲಿ ಬರ್ತಾರೆ, ಇಲ್ಲಿ ಸಂಸ್ಕಾರ ನಡೆಯುತ್ತ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಗುರ್ತಿಡಿದಂತಹ ಏನಿದ್ದಾರೋ ಅವರು ಇವರು ಮಹಾತ್ಮರು ಅಂತ ಅದಕ್ಕೆ ಗೊತ್ತಿಡಿದ ತಕ್ಷಣ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಈಗ ನಾವು ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿದಕ್ಕೆ ಏನಾಗುತ್ತೆ ಹೇಳಿ, ಆ ಥರ ಆಗುತ್ತೆ. ಈ ಸನ್ನಿವೇಶದಲ್ಲಿ ನಮ್ಮ ಗುರುಗಳು ಅವರಿಗಿಂತ ಮೇಲ್ದರ್ಜೆ ಇರುವ ಮಹಾಪುರುಷರು ಅಲ್ಲಿದ್ದ ತಮ್ಮ ಶಿಷ್ಯರೊಂದಿಗೆ ಇತರರೊಂದಿಗೆ ಸ್ನೇಹಪೂರ್ವಕವಾಗಿ ಕೇವಲ ಸರಳತೆಯಿಂದ ಸಂಭಾಷಣೆ ನಡೆಸುವುದುಂಟು. ಅವ್ರು ಹೇಗೆ ಮಾತಾಡ್ತಾರೆ? ಮಹಾತ್ಮರು ಸಿಕ್ಕರೆ ನಾವು ಹೆಂಗೆ ಮಾತಾಡೋದು, ಹೇಗೆ ಸರಳವಾಗಿ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸ್ನೇಹ ಭಾವಪೂರ್ವಕವಾಗಿ. ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇದೊಂದು ನಾವು ಬೆಳೆಸ್ಕೊಳ್ಳೇಬೇಕು. ಪ್ರತಿಯೊಬ್ಬ ಮಾನವ ಕೋಟಿಯನ್ನು ಕೂಡ ನಮ್ಮಂತೆ ಅಂತಕ್ಕಂಥ ಭಾವಿಸಿ ಮಾತಾಡಿಸ್ಬೇಕು. ಅವನು ಬೇರೆ ನಾನು ಬೇರೆ ಅನ್ನೋ ಭಾವದಲ್ಲಿ ಮಾತಾಡಿಸ್ಲೇ ಕೊಡ್ತು. ಅಲ್ಲಿ ಸಲ್ಲಾಪ ನಡೆಯುತ್ತಿರುವ ಕಾಲಕ್ಕೆ ಸರಿಯಾಗಿ ಅದಕ್ಕೆ ನೇಮಕವಾಗಿದ್ದರೂ ಪೂಜಾಪೀಠವನ್ನು ನಡೆಯಬೇಕಾದ ಸಂಸ್ಕಾರ ಕಾರ್ಯಕ್ಕೆ ಅತ್ಯಂತ ಸುಂದರವಾದ ಪುಷ್ಪಗಳಿಂದಲೂ ಕಮಲ ಪುಷ್ಪಗಳ ಮಾಲೆಗಳಿಂದಲೂ ಅಲಂಕರಿಸಿ ಸಂಸ್ಕಾರ ಕಾರ್ಯದಲ್ಲಿ ತೊಡಗುತ್ತಾರೆ. ನಾವಿಲ್ಲಿ ಜ್ಯೋತಿ ಪೂಜೆ ಮಾಡ್ತೀವಿ ಅಂದ ತಕ್ಷಣ ಬೆಳಗ್ಗೆ ಶುಭಕ ಶ್ರೇಯಸ್ಸು ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ರು. ಪೂಜೆಗೆ ಏನೇನು ಬೇಕು ಎಲ್ಲ ಆ ಥರ ಒಂದಕ್ಕೆ ಹೂವಿನಿಂದ ಅಲಂಕಾರ ಮಾಡೋದು, ಯಾವ ಥರ ಅದಕ್ಕೆ ಏನೇನು ಬಳಸೋ ವಸ್ತುಗಳನ್ನು ಹೆಂಗೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಹಾಗೆ ಪ್ರತಿಯೊಂದು ಅಲ್ಲಿ ಕೆಲವರು ರೆಡಿ ಇರ್ತಾರೆ, ಸೇವಾಕರ್ತರು, ಅವ್ರು ಮಾಡ್ತಾರೆ. ಆ ಸ್ಥಳ ಹೆಂಗಿರುತ್ತೆ ಅಂತಂದರೆ ದಿವ್ಯ ಕೆತ್ತನೆ ಕೆಲಸದಿಂದ ಅಲಂಕೃತವಾದ ಚಿನ್ನದ ಬಟ್ಟಲು ನೀರನ್ನು ಅಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಕಾಣ್ತಾ ಇದೆ ಚಿನ್ನದ ಬಟ್ಲು, ಇದು ತೀರ್ಥದ ಬಟ್ಲು ಇದೆ. ಆ ಬಿಳಿ ಪೂಜಾ ಪೀಠದ ಮೇಲೆ ಇಟ್ಟಿರ್ತಾರೆ. ಇಲ್ಲಿ ನಮ್ಮ 7ನೇ ದೀಕ್ಷಾದಾತರಾಗಿರ್ತಕ್ಕಂಥ ಮಹಾಚೌಹಾನರು ಅವರು ಪೌರ್ಣಮಿಯ ಕಾಲಕ್ಕೆ ಅರ್ಧ ಗಂಟೆ ಮುಂಚೆ ಸಂಕೇತದ ಪ್ರಕಾರ ಎಲ್ಲರೂ 3 ಸಾಲಿನ ವರ್ತುಳಾಕಾರದಲ್ಲಿ ನಿಂತುಕೊಳ್ಳುತ್ತಾರೆ. ಹೊರಗಿನವರು ಕೂಡ ನಿಲ್ತಾರೆ. ಆಗ ಬೌದ್ಧ ಪವಿತ್ರ ಗ್ರಂಥಗಳಿಂದ ಆರಿಸಲ್ಪಟ್ಟ ಪಾಳಿ ಭಾಷೆಯಲ್ಲಿರೋ ಪದ್ಯಗಳನ್ನು ಪಠಿಸುತ್ತಾರೆ. ಅಲ್ಲಿ ಖಾಲಿ ರೌಂಡ್ ಇದೆಯಲ್ಲ, ಅಲ್ಲಿ ಏನು ಮಾಡ್ತಾರಪ್ಪ ನಿಂತ್ಕೊಂಡು ಅಂದರೆ ಪಾಳಿ ಭಾಷೆಯಲ್ಲಿರ್ತಕ್ಕಂಥ ಆ ಒಂದು ಗ್ರಂಥಗಳಲ್ಲಿ ಬರ್ತಕ್ಕಂಥ ಶ್ಲೋಕಗಳನ್ನು ಪಠಿಸುತ್ತಾರೆ. ಈ ಘೋಷವು ಕೊನೆಗೊಂಡ ಮೌನವು ಪ್ರಾರಂಭವಾದ ಕೂಡಲೇ ಅತ್ಯಂತ ಒಳಗಿನ ವೃತ್ತದ ಮಧ್ಯ ಕ್ಷೇತ್ರದಲ್ಲಿ ಮೈತ್ರೇಯ ಪ್ರಭುಗಳು ರಾಜದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಮೈದೋರುವರು. ಬಹುಶಃ ಸರಿ ಗೊತ್ತಿರುತ್ತೆ ಮೈತ್ರೇಯ ಪ್ರಭುಗಳು ಯಾರು ಅಂತ. ಇಲ್ಲಿ ಆ ವೃತ್ತದ ಮಧ್ಯೆ ಹಳದಿ ಕಲರ್ನಿಂದ ವೃತ್ತವಾಗಿರೋದು ಅವರು ಮೈತ್ರೇಯ ಪ್ರಭುಗಳು. ಆ ಸರ್ಕಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಪ್ರತ್ಯಕ್ಷ ಆಗ್ತಾರೆ, ಮೈದೋರುವರು ಪ್ರತ್ಯಕ್ಷ ಆಗ್ತಾರೆ. ಆ ಪ್ರತ್ಯಕ್ಷ ಆದ ತಕ್ಷಣ ನೋಡಿರಿ, ಅವ್ರು ಹೇಳ್ತಾರೆ, ತಾತ್ಕಾಲಿಕವಾಗಿ ಸ್ಥೂಲ ದೇಹವನ್ನು ರಚಿಸಿಕೊಂಡು ಜನರಿಗೆ ಕಾಣಿಸಿಕೊಳ್ಳುವರು. ಅಲ್ಲಿ ನೆರೆದಿದ್ದವ್ರು ಎಂತಹ ಅದೃಷ್ಟವಂತರಾಗಿರಬೇಕು. ಆ ಸ್ಥಳಕ್ಕೆ ಹೋಗಿರೋರು ಹೆಂಗೆ ನೋಡಿರಿ. ನಾವು ನೀವು ಮನಸ್ಸು ಮಾಡಿ ಆ ಸ್ಥಳಕ್ಕೆ ಹೋಗಬೇಕು ವೈಶಾಖ ಪೌರ್ಣಮಿಗೆ ಅಂದರೆ ಸಾಧ್ಯ ಇಲ್ಲ. ಆ ಸಾಧಕರಿಗೆ ಅವ್ರಿಗೆ ಯಾರಿಗೆ ಅಲ್ಲಿಗೆ ಹೋಗಬೇಕು ಅರ್ಹತೆ ಇದು ಅಂಥವ್ರಿಗೆ ಮಾತ್ರ ಲಭಿಸುತ್ತೆ, ಎಲ್ರಿಗೂ ಲಭಿಸೋಲ್ಲ. ಅವರು ಹೇಗೆ ಬರ್ತಾರಪ್ಪ ಅಂದರೆ ರಾಜದಂಡವನ್ನು ಹಿಡಿದು ಬರ್ತಾರೆ. ಇದೇ ಕಾಣಿಸ್ತಾ ಇದೆ ರಾಜದಂಡ ಅಂಥೇಳಿ. ಇದು
ಏನಪ್ಪ ವಿಶೇಷ ರಾಜದಂಡದ್ದು ಅಂದರೆ ಅದ್ಭುತವಾದ ಸಂಕೇತ. ಏನದರಪ್ಪ ಕೆಲಸ? ಗೋಳಮಾಲೆಗಳಿಗೆ ಪ್ರಜಾಪತಿಯು ಮಾನವ ಜೀವ ತರಂಗವನ್ನು ಸಂಸರಣ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಕಳಿಸಿದಾಗ, ಅಂದರೆ ಕೋಟ್ಯಾಂತರ ವರ್ಷಗಳ ಹಿಂದೆಯೇ ಇದನ್ನು ನಮ್ಮ ಗಮನ ಕೇಂದ್ರವನ್ನಾಗಿ ಅಭಿಮಂತ್ರಿಸಿದ್ದರು. ನಾವೆಲ್ಲ ನೋಡ್ತಕ್ಕಂಥ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಆ ಬ್ರಹ್ಮಾಂಡಗಳಿದ್ದಾವೆ. ಆ ಬ್ರಹ್ಮಾಂಡದಲ್ಲಿ ನಮ್ಮದು ಕೂಡ ಒಂದು ಸೌರ ಬ್ರಹ್ಮಾಂಡ. ಆ ಸೌರ ಬ್ರಹ್ಮಾಂಡದಲ್ಲಿ ಇಂಥ ಅನೇಕ ಬ್ರಹ್ಮಾಂಡಗಳಿವೆ. ಅದಕ್ಕೆ ಗೋಳಮಾಲೆ ಅಂತ ಕೇಳ್ತೀವಿ. ಗೋಳಮಾಲೆ, ಅದು ಸಪ್ತ ಗೋಳಮಾಲೆ ಅಂತ ಬರುತ್ತೆ. ಆ ಗೋಳಮಾಲೆಯಲ್ಲಿ ಪ್ರಜಾಪತಿಯು ಮಾನವ ಜೀವ ತರಂಗವನ್ನು, ಮನುಷ್ಯನ ಸೃಷ್ಟಿ ಮಾಡ್ತಕ್ಕಂಥದ್ದು. ಆ ಸಂಸರಣ ಕ್ಷೇತ್ರಕ್ಕೆ, ಇಲ್ಲೆಲ್ಲ ನಮ್ದು ಎಂಥ ಕ್ಷೇತ್ರ? ನಾವೆಲ್ಲೂ ಕೂಡ ಸಂಸರಣ ಕ್ಷೇತ್ರದಲ್ಲಿದ್ದೀವಿ. ನಾವು 7 ಹಂತದಿಂದ ಬಂದು ಮಾನವ ಇದಕ್ಕೆ ಬಂದು ನೆಕ್ಸ್ಟ್ ಮಾನವಾತೀತಕ್ಕೆ ಆಗೋಕ್ಕೆ ನಾವು ರೆಡಿ ನಿಂತಿದ್ದೀವಿ. ಈ ಸಂಸರಣ ಕ್ಷೇತ್ರಕ್ಕೆ ಅವ್ರು ಕಳಿಸಿದ್ದಾರೆ, ಪ್ರಪ್ರಥಮವಾಗಿ ಕಳಿಸಿದ್ದಾರೆ. ಕೋಟ್ಯಾಂತರ ವರ್ಷಗಳ ಹಿಂದೆಯೇ ಇದು ನಮ್ಮ ಗಮನ ಕೇಂದ್ರವಾಗಿತ್ತು. ಕೋಟ್ಯಾಂತರ ವರ್ಷಗಳ ಹಿಂದೆ. ಯಾಕೆ ಗಮನ ಕೇಂದ್ರ ಅಂದರೆ ರಾಜದಂಡ. ಇದು ಆತನ ದಿವ್ಯ ಅನುಗ್ರಹ ಶಕ್ತಿಗಳು ಸ್ಥೂಲ ಲೋಕಕ್ಕೆ ಒಂದು ನಾಲಿಯಾಗಿದೆ. ಅವರು ಸೃಷ್ಟಿ ಮಾಡಿ ಕಳಿಸುವಂಥದ್ದು ಈ ಸ್ಥೂಲ ಲೋಕಕ್ಕೆ ಅದು ಒಂದು ನಾಲಿಯಾಗಿದೆ. ಈ ರಾಜದಂಡವು ಈ ಗೋಳಮಾಲೆಯ ಈಶ್ವರನ ಗಮನದ ಧಾರಣೆಯ ಕೇಂದ್ರವಾಗಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಂದು ಗಮನ ಕೇಂದ್ರ ಈಶ್ವರ ಅಂದರೆ ಅವರೇ. ಇದು ಈ ರಾಜದಂಡ ಯಾವ ಗೋಳಮಾಲೆಯಲ್ಲಿ ಇರುತ್ತದೆಯೋ ಅಲ್ಲಿ ಸೃಷ್ಟಿ ತರಂಗದ ಸ್ಥಳವಾಗಿರುತ್ತೆ. ರಂಗಸ್ಥಳ ಸೃಷ್ಟಿ ಆಗ್ತಾ ಇರುತ್ತೆ. ನಮಗೆ ಗೊತ್ತಿರಬೇಕು ನೋಡಿರಿ, ನಾವು ಎಲ್ಲಿಂದ ಏನು ಇಷ್ಟೊಂದು ಜನ ಇದ್ದೀವಿ, ಕೋಟ್ಯಾಂತರ ಜನ, ಸುಮಾರು ಪ್ರಪಂಚದಾದ್ಯಂತ ಹೆಚ್ಚು ಕಡಿಮೆ 750 ಕೋಟಿ ಜನ ಇದ್ದೀವಿ. ಪ್ರಾಣಿಗಳೆಷ್ಟಿದೆ, ಸಸ್ಯಗಳೆಷ್ಟಿದೆ, ಸಖತ್ತಾಗಿದೆ. ಇದನ್ನೆಲ್ಲ ಸೃಷ್ಟಿ ಅಲ್ಲಿಂದ ನೋಡಿರಿ. ಇದು ಯಾವ ಗೋಳದಲ್ಲಿ ಇರುತ್ತದೆಯೋ ಆ ಗೋಳವನ್ನು ಬದಲಾಯಿಸಿದಂತೆಲ್ಲ ಇಂದಿನ ಗೋಳದ ಚಟುವಟಿಕೆಗಳು ನಿಂತು ಹೋಗುವು. ರಾಜದಂಡ ತಗೊಂಡು ಮುಂದಿನ ಗೋಳಕ್ಕೆ ಹೋಯ್ತು ಅಂದರೆ ಹಿಂದಿನ ಗೋಳದ್ದು ಸ್ತಬ್ಧ ಆಯಿತು ಅಂತ ನೋಡಿರಿ. ಹಾಗಾದರೆ ನಮ್ಮದು ಇಲ್ಲಿ ರಾಜದಂಡ ಇಲ್ಲಿದೆ, ನಮ್ಮದು ಇನ್ನೂ ಚಾಲುವಲ್ಲಿದೆ. ಹಾಗಾಗಿ ನಮ್ಮದು ಈ ಗೋಳದಲ್ಲಿ ಆ ರಾಜದಂಡದ ಕೆಲಸ ನಡೀತಾ ಇದೆ. ಇನ್ನೊಂದೇನು ಹೇಳ್ತಾರೆ, ಆ ಪ್ರಜಾಪತಿಗಳು ಮುಂದಿನ ಗೋಳಕ್ಕೆ ಏನಾದ್ರು ತಗೊಂಡು ಹೋದರೆ ಆ ಸಂಸರಣೆಯ ಕೆಲಸ ಭಾಳ ಸ್ಪೀಡಾಗಿರುತ್ತೆ. ಹೀಗೆ ಅದು ನಮ್ಮ ಭೂಮಿಯನ್ನು ಬಿಟ್ಟಾಗ ಅದರ ಚಟುವಟಿಕೆಗಳು ಮಂದಗತಿಗೆ ಬಂದು ತಾತ್ಕಾಲಿಕವಾಗಿ ಪ್ರಳಯವನ್ನು ಆವರಿಸುತ್ತದೆ. ನಮಗೆ ಗೊತ್ತಿದೆ ಸೃಷ್ಟಿ ಹಾಗೋ ಪ್ರಳಯನೂ ಇದೆ ಅಂತ. ಯಾಕೆ ಸೃಷ್ಟಿ ಆಗ್ತಾಯಿದೆಯೋ ಹಾಗೆ ಪ್ರಳಯನೂ ಇದೆ. ಆ ಪ್ರಳಯ ಅನ್ನೋದು ಯಾವಾಗಿದೆ? ಅದು ಕಾಲಮಿತಿ ಇದೆ. ಇಷ್ಟು ವರ್ಷಕ್ಕೆ ಪ್ರಳಯ ಆಗಬೇಕು, ಇಷ್ಟು ವರ್ಷಕ್ಕೆ ಇದು ಪ್ರಾರಂಭ ಆಗಬೇಕು. ಹಿಂದೆ ನಮ್ಮದು ಅಟ್ಲಾಂಟಿಕ್ ಖಂಡ ಒಂದು ಪ್ರಳಯ ಆಗಿಬಿಡ್ತು, ನಿಮ್ಗೆ ಗೊತ್ತಿರ್ಬೋದು. ಅದು 4ನೇ ಮಹಾವಂಶದಲ್ಲಿ ಬರ್ತಕ್ಕಂಥದ್ದು. ಅದು ಪ್ರಳಯ ಆಯಿತು. ಈ ರಾಜದಂಡವನ್ನು ಸೂಕ್ಷ್ಮ ಲೋಕಗಳಿರುವ ಗೋಳಗಳಿಗೂ ತೆಗೆದುಕೊಂಡು ಹೋಗುತ್ತಾರೆ. ನಮ್ಮ ಸ್ಥೂಲ ಲೋಕ ಅಲ್ಲ, ಸೂಕ್ಷ್ಮ ಲೋಕಗಳಿಗೂ ಹೋಗ್ತವೆ. ಬುದ್ಧಿಲೋಕ, ಆತ್ಮಲೋಕ, ಆದಿಲೋಕ, ಎಲ್ಲ ಲೋಕಗಳು ಕೂಡ ತಗೊಂಡು ಹೋಗ್ತಾರೆ. ಅದು ಸಂಸರಣದಲ್ಲಿ ಹೇಗೆ ವಿನಿಮಯ ಆಗುತ್ತೆ, ಪ್ರಪಂಚದ ಬೆಳವಣಿಗೆ ಕಾರ್ಯಕ್ರಮದಲ್ಲಿ ಅದರ ಸ್ಥಾನ ಎಂಬ ಅಂಶಗಳು ಇನ್ನೂ ಅರ್ಥ ಆಗಿಲ್ಲ. ಅದನ್ನು ಕೌಂಟ್ ಹಿಡಿಯೋಕ್ಕೆ ಆಗಿಲ್ಲ. ಅದು ಏನು ಕೆಲಸ, ಹೇಗೆ ಮಾಡುತ್ತೆ, ಹೆಂಗೆ ಮಾಡುತ್ತೆ ಅಂತ ಇನ್ನೂ ಗೊತ್ತಿಡಿಯೋಕ್ಕೆ ಆಗಿಲ್ಲ. ಇದು ಈ ರಾಜದಂಡ ಜಗತ್ಪ್ರಭುಗಳ ವಶದಲ್ಲಿ ಶಂಬಳ ದ್ವೀಪದಲ್ಲಿರುತ್ತದೆ. ನಮಗೆ ಗೊತ್ತಿದೆ ಶಂಬಳ ಅಂದರೆ ಅಂತರಂಗ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲಸ ನಡೆಯತಕ್ಕಂಥದ್ದು ಶಂಬಳ ದ್ವೀಪದಲ್ಲಿ. ಅಲ್ಲಿ ಜಗತ್ಪ್ರಭುಗಳಿರ್ತಾರೆ. ಆ ಜಗತ್ಪ್ರಭುಗಳ ಕೈಲಿ ಈ ರಾಜದಂಡ ಇರುತ್ತೆ. ಮತ್ತು ಯಾಕೆ ಬರುತ್ತೆ? ಸಂಸ್ಕಾರ ಕಾರ್ಯಕ್ಕಾಗಿ ಈ ಆ ಹಿಮವತ್ ಪರ್ವತದ ಇದಕ್ಕೆ ತೊಗೊಂಬರ್ತಾರೆ. ಇದು ನನಗೆ ತಿಳಿದ ಮಟ್ಟಿಗೆ ಲೆಡ್ಬಿಟ್ರ್ ಹೇಳ್ತಾ ಇದ್ದಾರೆ, ವೈಶಾಖೋತ್ಸವದ ಸಲುವಾಗಿ ಮಾತ್ರ ಅಲ್ಲಿಂದ ಈ ಪೂಜಾ ಪೀಠ ಪ್ರದೇಶಕ್ಕೆ ತರ್ತಾರೆ. ಹೇಗಿದೆ ಅದು ನೋಡಿರಿ. ರಾಜದಂಡ
ಮೇಲೆ ಚೂಪಿದೆ, ಕೆಳಗೂ ಚೂಪಿದೆ, ಮಧ್ಯೆ ಡೂಮ್ ಇದೆ, ಮಧ್ಯೆ ಶಲಾಕ್ ಇದೆ. ಅದು ಹೇಳ್ತಾರೆ, ಅದ್ರ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದನ್ನು ಯಾವುದರಿಂದ ಮಾಡಿದ್ದಾರೆ ಅಂದರೆ ಅರಿಚಾಲ್ಕಮ್ ಅಂತ ಒಂದು ಲೋಹದಿಂದ ಮಾಡಿದ್ದಾರೆ. ಅದು ಇಲ್ಲೆಲ್ಲಿ ಸಿಕ್ಕಿ ಮಾಡುವಂಥದ್ದಲ್ಲ. ಅದು ನಾವಿಲ್ಲಿ ನಮ್ಮ ತಾಮ್ರ, ಹಿತ್ತಾಳೆ, ಸ್ಟೀಲು ಇಲ್ಲ, ಅದು ಅರಿಚಾಲ್ಕಮ್ ಅಂತ. 2 ಅಂಗುಲದಷ್ಟು ಮಂದವಾಗಿಯೂ 2 ಅಡಿಗಳಷ್ಟು ಉದ್ದವಾಗಿಯೂ 2 ತುದಿಗಳಲ್ಲೂ ಗುಂಡಾದ ಗೋಳಾಕೃತಿയുള്ള ದೊಡ್ಡ ವಜ್ರವು ಕವಚಿಸಲ್ಪಟ್ಟಿದೆ. ಆ ತುದಿ ನೋಡ್ರಿ, ವಜ್ರದಿಂದ ಕಲಿಸಿದ್ದಾರೆ. ಎರಡೂ ಕಡೆಯಲ್ಲಿ ಬುಡದಲ್ಲೂ ದಪ್ಪನಾದ ಅರೆಕೋಲಿನಂತೆ ಇದ್ದು ಕ್ರಮವಾಗಿ ಸುತ್ತಲೂ ಸಣ್ಣದಾಗಿ ಸೂಜಿಯಂತೆ ಮೊನೆಯಿರುವ ಆಕಾರ ಇರುತ್ತೆ. ಆ ತುದಿ ನೋಡ್ರಿ, ಸೂಜಿ ಕಾಣೋದಿಲ್ಲ. ಅದೇನಪ್ಪ ವಿಶೇಷ ಅಂದರೆ ಅದು ನೋಡ್ರಿ, ಸುತ್ತಲೂ ಪ್ರಕಾಶವಾಗಿದ್ದು ಪಾರದರ್ಶಕವಾದ ಅಗ್ನಿ ಜ್ವಾಲೆಯು ಚಾಚಿಕೊಂಡಿರುವಂತೆ ಕಾಣಿಸುತ್ತದೆ. ಆ ರಾಜದಂಡ ನೋಡಿದ್ರೆ ಅದರಲ್ಲಿ ಆ ಸಂಸ್ಕಾರ ಕಾರ್ಯದಲ್ಲಿ ಪ್ರಕಾಶಮಾನವಾದ ಅಗ್ನಿ ಜ್ವಾಲೆ ಬರ್ತಾ ಇದೆ ಅನ್ನೋದು ಕಾಣಿಸುತ್ತೆ. ಸಂಸ್ಕಾರ ಕಾರ್ಯದಲ್ಲಿ ಮೈತ್ರೇಯರು ಪ್ರಭುಗಳು ಹೊರತುಪಡಿಸಿ ಇನ್ಯಾರೂ ಕೂಡ ಅದನ್ನು ಮುಟ್ಟಾಗಿಲ್ಲ. ಹಾಗಾದರೆ ನೋಡಿರಿ, ದೀಕ್ಷಾದಾತರು 7ನೇ ದೀಕ್ಷೆಯಲ್ಲಿರ್ತಕ್ಕಂಥ ಮಹಾತ್ಮ ಮೈತ್ರೇಯಸರು, ಅವರನ್ನು ಬಿಟ್ಟರೆ ಇನ್ನೇನಿಲ್ಲ. ಅವ್ರಿಗೆ ಅದೊಂದು ಅಧಿಕಾರ ಇದೆ. ಮೈತ್ರೇಯ ಬೋಧಿಸುತ್ತವರು ವೃತ್ತದ ಮಧ್ಯದಲ್ಲಿ ಕಾಣಿಸಿಕೊಂಡ ಕೂಡಲೇ ಅವರು ಎಲ್ಲರೂ ಅವರಿಗೆ ಭಕ್ತಿಪೂರ್ವಕವಾಗಿ ತಲೆಬಾಗುವರು. ಆ ಸೆಂಟ್ರ್ನಲ್ಲಿ ಕಂಡ ತಕ್ಷಣ ಹೇಳಿದ್ರಲ್ಲ, ವೃತ್ತಾಕಾರದೆ ಎಲ್ಲರೂ ಭಕ್ತಿಪೂರ್ವಕವಾಗಿ ನಮಿಸ್ತಾರೆ. ಓ, ಮಹಾತ್ಮ ಮೈತ್ರೇಯ ಪ್ರಭುಗಳು ಬಂದರು. ಆಗ ಮತ್ತೊಂದು ಪದ್ಯವನ್ನು ಪಠಿಸುತ್ತಾರೆ. ಇದಾದ ನಂತರ ಆ ವೃತ್ತದಲ್ಲಿ ನಿಂತಿದ್ದವರು 8 ಭಾಗಗಳಾಗಿ ಶಿಲುಬೆ ಆಕೃತಿಯಲ್ಲಿ ನಿಂತುಕೊಳ್ಳುತ್ತಾರೆ. ಆ ಕಡೆ ಆ ಪ್ಲಸ್ ಮಾರ್ಕ್ ಕಾಣುತ್ತಲ್ಲ, ಅದು ಮಧ್ಯ ಮೈತ್ರೇಯ ಪ್ರಭುಗಳಿದ್ದಾರೆ. ಅದು 8 ಸಾಲುಗಳಾಗಿ ನಿಂತುಕೊಳ್ತಾರೆ. ಆಗ ಮೈತ್ರೇಯ ಪ್ರಭುಗಳು ತ್ರಿಕೋಣದ ಮೇಲ್ಭಾಗಕ್ಕೆ ಚಲಿಸುತ್ತಾರೆ. ಯಾವಾಗ ತ್ರಿಕೋಣಾಕೃತಿಯಾಗಿ ಮತ್ತೆ ಬದಲಾಗುತ್ತೆ, ಕೆಳಗಡೆ ಬಂತು, ಮತ್ತೆ ಸಾಲಿದೆ, ಮತ್ತು ತ್ರಿಕೋನದ ಮೇಲೆ ಮತ್ತೆ ಮೈತ್ರೇಯ ಪ್ರಭುಗಳು ಚಲಿಸ್ತಾರೆ. ಆಗ ಅವರು ಪೂಜಾಪೀಠದ ಹತ್ತಿರಕ್ಕೆ ಜಾಗಕ್ಕೆ ಬರ್ತಾರೆ. ಪೂಜಾಪೀಠ ಅಂದರೆ ಅಲ್ಲಿ ಪಂಚಗದೆ ತೋರಿಸಿದ್ರು. ಇದು ಪೂಜಾಪೀಠ, ಇಲ್ಲಿ ಸೆಂಟ್ರ್ ಅದು ಪೂಜಾಪೀಠ ಇರೋದು, ಅಲ್ಲಿ ಕರೆಕ್ಟಾಗಿ ಬರ್ತಾರೆ ಇಲ್ಲಿಗೆ ಆ ಜಾಗ. ಹತ್ತಿರಕ್ಕೆ ಬಂದ ಹಾಗಾಯಿತು. ಪೂಜಾಪೀಠದ ಮೇಲೆ ಚಿನ್ನದ ಬಟ್ಟಲಿನ ಮುಂದೆ ಕಾಲಿರುವ ಜಾಗದಲ್ಲಿ ರಾಜದಂಡವನ್ನು ಭಕ್ತಿಪೂರ್ವಕವಾಗಿ ಇಡುತ್ತಾರೆ. ಅವ್ರು ಬಂದ ತಕ್ಷಣ ಅಲ್ಲಿ ಚಿನ್ನದ ಬಟ್ಟಲು ಇರುತ್ತಲ್ಲ, ಅದ್ರ ಮುಂದುಗಡೆಗೆ ಆ ರಾಜದಂಡನ ಇಡ್ತಾರೆ. ಆನಂತರ ವೃತ್ತಾಕೃತಿಯ 3 ದಳ ಬಿಲ್ವಪತ್ರೆಯಂತೆ ಹೆಸರುಗಳಂತೆ ಬದಲಾಗುತ್ತದೆ. ಇಲ್ಲಿ ಕಂಡರು. ತದನಂತರ ಇಲ್ಲೇ ಇದ್ದಾರೆ. ಈ ಬಿಲ್ವಾಕೃತಿಯಂತೆ ಅವರು ಎಲ್ಲ ಚೇಂಜ್ ಆಗ್ತಾರೆ. ಈಗ ಮೈಸೂರಿನಲ್ಲಿ ಲೇಸರ್ ಶೋ ಅಂತ ಮಾಡ್ತಾರೆ. ಹಾಗೆ ಪೊಲೀಸ್ ಪಡೆ ನಿಂತಿರುತ್ತೆ. ಆ ರೀತಿ ಹೇಗೆ ಅವರು ಜೈ ಹಿಂದ್ ಅಂದ ತಕ್ಷಣ ನಿಂತ್ಕೋತಾರೋ ಹಾಗೆ ಅಲ್ಲಿ ಆ ಥರ ನಿಂತ್ಕೊಳ್ತಾರೆ. ಆನಂತರ ಅವರು ನಿಂತಿವರನ್ನೆಲ್ಲ ಪೂಜಾಪೀಠದ ಕಡೆಗೆ ಮುಖ ಮಾಡಿ ತಿರುಗಿಸಿ ನಿಲ್ತಾರೆ. ಆನಂತರ ಊರ್ಧ್ವ ಅಧೋಮುಖವಾಗಿ ಹೆಣೆದುಕೊಂಡ 2 ತ್ರಿಕೋಣಾಕೃತಿಯ ಆಗಿ ಬೇರ್ಪಡುತ್ತಾರೆ. ನೆಕ್ಸ್ಟ್ ಇದೊಂದು ತ್ರಿಕೋನ, ಇದೊಂದು ತ್ರಿಕೋನ. ಇಲ್ಲಿ ಮೈತ್ರೇಯರಿದ್ದಾರೆ. ಏಳನೆಯ ಅಂತಸ್ತನ್ನು ತಲುಪಿದ ನಂತರ ಪಠಣೆ ನಿಂತೋಗುತ್ತದೆ. ಕೆಳಗೆ ಗಂಭೀರವಾಗಿ ಮೌನ ಸ್ಥಿತಿಯ ಮೇಲೆ ಆಗ ಆ ಪ್ರಭುಗಳು ಮತ್ತೆ ಇದ್ದಾಗಂಥ ಸಂದರ್ಭದಲ್ಲೇ ಪಂಚಕೋಣಾಕೃತಿ ಅಂತೇಳಿ ಹಾಕ್ತಾರೆ. ಅವರಿಂದ ಮಂತ್ರಗಳೆಲ್ಲ ಆಗಿ ಇದಾದ್ಮೇಲೆ ಇಲ್ಲಿ ಪಂಚಕೋಣಾಕೃತಿನಲ್ಲಿ ನಿಂತೆ ಇದೇ ಈ ಪಂಚಕೋಣಾಕೃತಿ. ಎಲ್ಲರೂ ಕೂಡ ಅದೆಷ್ಟು ಈ
ಸೈನ್ಯದಲ್ಲಿ ಯಾವ ರೀತಿಯಾಗಿ ಕವಾಯತ್ ಮಾಡ್ತಾರೋ ಆ ಥರ ಸಿಸ್ಟಮಲ್ಲಿ ಅಲ್ಲಿ ಸುತ್ತ ನಿಂತ್ಕೊಂಡಿರ್ತಾರೆ. ಆ ಮೌನ ಸ್ಥಿತಿ ಕಳೆದ ಮೇಲೆ ಎಲ್ಲ ಸೈಲೆಂಟ್ ಆಗಿರ್ತಾರೆ. ಒಂದು ಸಣ್ಣ ಪಕ್ಷಿ ಕೂಗುಗಳು ಕೂಡ ಕೇಳುತ್ತೆ. ಆ ಥರ ನಿಶ್ಶಬ್ದವಾದಾಗ ಮೈತ್ರೇಯ ಪ್ರಭುಗಳು ತಮ್ಮ ಎರಡೂ ಕೈಗಳಿಂದ ರಾಜದಂಡವನ್ನು ಎತ್ತಿಕೊಂಡು ಮೇಲಕ್ಕೆತ್ತಿ ಪಾಳಿ ಭಾಷೆಯಲ್ಲಿ ಸೃಶ್ಯಾವ್ಯವಾದ ಮಾತುಗಳನ್ನು, ಪದ್ಯಗಳ ಮಂತ್ರಗಳನ್ನು ಪಠಿಸ್ತಾರೆ. ನೋಡಿ, ರಾಜದಂಡದ ಕೆಲಸ ಏನು, ಮೈತ್ರೇಯ ಪ್ರಭುಗಳ ಕೆಲಸ ಏನು. ಆ ಸಂಸ್ಕಾರ ಕಾರ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಟೈಮ್, ಅವ್ರು ಬರೋ ಟೈಮ್ ಆದಾಗ ರಾಜದಂಡನ ಹಿಂಗೆ ಮೇಲಕ್ಕೆ ಎತ್ತುತ್ತಾರೆ ಎರಡೂ ಕೈಗಳಿಂದ. ಏನು ಹೇಳ್ತಾರೆ ಅವಾಗ ಅವರು ಅಂದರೆ, ಎಲ್ಲವೂ ಸಿದ್ಧವಾಗಿದೆ ಗುರುಗಳೇ, ದಯಮಾಡಿ. ಯಾರಿಗೆ ಹೇಳ್ತಾ ಇದ್ದಾರೆ ದಯಮಾಡಿ ಅಂತೆ? ಭಗವಾನ್ ಬುದ್ಧರಿಗೆ. ಈಗ ಟೈಮ್ ವೈಶಾಖ ಪೌರ್ಣಿಮೆ ಬಂತು, ಸಿದ್ಧವಾಗಿದೆ, ದಯಮಾಡಿ. ಆಹ್ವಾನವಿದ್ದ ಕೂಡಲೇ ಆ ಪೌರ್ಣಿಮೆ ಕ್ಷಣಕ್ಕೆ ಸರಿಯಾಗಿ ದಕ್ಷಿಣಗಳ ಗುಡ್ಡಗಳ ಮೇಲ್ಗಡೆಯಲ್ಲಿ ಭಗವಾನ್ ಬುದ್ಧರ ಮಹಿಮಾನ್ವಿತವಾದ ಮೂರ್ತಿಯು ಅಂತರಾಳದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದೇ ನೋಡಿ, ಇದೇ ರೀತಿ ಕಾಣಿಸ್ಕೊಳ್ಳೋದು. ಭಗವಾನ್ ಬುದ್ಧರು ಮೈತ್ರೇಯ ಪ್ರಭುಗಳು ಉಚ್ಚರಿಸಿದ ತಕ್ಷಣವೇ ಅವರು ದಕ್ಷಿಣದ ಗುಡ್ಡಗಳ ಮೇಲೆ, ಲೆಕ್ಕ ಆ ಕಡೆ ದಕ್ಷಿಣ ಗುಡ್ಡ ಅಂದರೆ ಆ ಕಡೆ ಗುಡ್ಡಗಳಿದೆ, ಅಲ್ಲಿ ಎದುರುಗಡೆ ಹಿಂದ್ಗಡೆಯಿಂದ ಉತ್ತರಾಭಿಮುಖವಾಗಿ ಅವರು ಬಿಂಬ, ಎಲ್ಲ ಜಗತ್ತು ಅಲ್ಲಿ ನಡೆದಿರ್ತಕ್ಕಂಥವ್ರಿಗೆಲ್ಲ ಕಾಣಬೇಕದು. ಆ ಥರ ಅವರು ಕಾಣಿಸ್ಕೊಳ್ತಾರೆ. ಸೋದರ ಸಮಾಜದ ಎಲ್ಲರೂ ಎರಡೂ ಕೈಗಳನ್ನು ಜೋಡಿಸಿ ತಲೆಬಾಗುತ್ತಾರೆ. ಎಂಥ ಕ್ಷಣ! ನಮ್ಮ ಜೀವನದಲ್ಲಿ ಅನೇಕ ಕ್ಷಣಗಳನ್ನು ನಾವು ಕಳೀತೀವಿ. ಪವಿತ್ರವಾದ ಕ್ಷಣ ಯಾವುದಾಗ ನಮ್ಮ ಜೀವನದಲ್ಲಿ ನಾವು ನಮ್ಮದೇ ಆದ ದೈವವನ್ನು ನಾವು ಮನಸ್ಸಿನಲ್ಲಿ ಸ್ಮರಿಸ್ಕೊಂಡಾಗ, ನಮಗೆ ಅದನ್ನು ಏನಾದ್ರು ದರ್ಶನ ಮಾಡಿದಾಗ ನಾವು ಭಕ್ತಿಪೂರ್ವಕ ಎಲ್ಲ ಮೌನವಾಗಿರುತ್ತೆ. ನಮ್ಮದೇನಿದ್ರು ಸಾಷ್ಟಾಂಗ ನಮಸ್ಕಾರ. ಅದು ಸಾಷ್ಟಾಂಗ ನಮಸ್ಕಾರದ ವಿಶೇಷಗಳನ್ನು. ಆಮೇಲೆ ಎರಡು ಕೈಗಳನ್ನು ಜೋಡಿಸಿ ತಲೆಬಾಗುತ್ತಾರೆ. ಹಿಂದಿರುವ ಜನಸ್ತೋಮವೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿಕೊಂಡು ಮಲಗಿರುವಾಗ ಭಗವಾನ್ ಬುದ್ಧರು ತಮ್ಮ ಜೀವಿತ ಕಾಲದಲ್ಲಿ, ನೋಡಿ ಇಲ್ಲೊಂದು ವಿಶೇಷತೆ ಇದೆ. ಎಲ್ಲರೂ ಮನ್ಕೊಂಬಿಟ್ಟಿದ್ದಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದಾರೆ. ಆಗ ಬುದ್ಧರು ತಮ್ಮ ಜೀವನದ ಕಾಲದಲ್ಲಿ ಚಿತ್ತನೆಂಬ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬೋಧಿಸಿದ ಈ ಕೆಳಗಿನ 3 ಪದ್ಯಗಳನ್ನು ಪಠಿಸಲ್ಪಡುತ್ತವೆ. ಆಗ ಶಾಕ್ಯ ವಂಶದ ಸಾಧುಗಳಾದ ಭಗವಾನ್ ಬುದ್ಧರು ಮಾನವರಲ್ಲಿ ಶ್ರೇಷ್ಠತಮವಾದ ಗುರುಗಳು. ನಾವಾಗಲೇ ನಮ್ಮ ನಿರ್ದೇಶಕರು ಹೇಳ್ತಾಯಿದ್ರು, ಅವರು ಮಾನವ ಪುಷ್ಪ. ಯಾಕೆಂದರೆ ಅವತಾರ ಪುರುಷರು ಅವರು, ಜೊತೆಗೆ 8ನೇ ದೀಕ್ಷೆ ಪಡೆದವರು. ಅವರು ಸಾಧಿಸಬೇಕಾದ ಎಲ್ಲ ಸಾಧಿಸಿದರು. ಸಂಸಾರದ ಆಚೆ ದಡವನ್ನು ಸೇರಿದವರು. ಸ್ಥೈರ್ಯ ಮತ್ತು ಚಟುವಟಿಕೆಗಳ ಮೂರ್ತಿವೆತ್ತಾಗಿದ್ದಾರೆ. ಆ ಮಹಿಮೆಯನ್ನು ಮಾರ್ಗದರ್ಶನವಾಗಿ ಆರಿಸಿಕೊಳ್ಳುತ್ತೇನೆ ಅಂತ ಅವರು ಹೇಳ್ತಾರೆ. ಆಗ ಆ ಬೌದ್ಧನಿಗೆ, ಯಾರಿಗೆ, ಚಿತ್ತನೆಂಬ ಸ್ಕೂಲ್ ವಿದ್ಯಾರ್ಥಿಗಳು ಹೇಳಿದಾಗ, ಸತ್ಯವು ಅಪ್ರಾಕೃತವಾದುದು, ಸತ್ಯವು ಪ್ರಾಕೃತವಲ್ಲ. ಅದು ಆಸೆ, ದುಃಖ ಮತ್ತು ಉದ್ವೇಗಗಳಿಂದ ನಮ್ಮನ್ನು ಪಾರು ಮಾಡುವುದು. ಆ ಸತ್ಯ ಅನ್ನೋದೇನು ಮಾಡುತ್ತೆ? ನಮ್ಮಲ್ಲಿರ್ತಕ್ಕಂಥ ಆಸೆ, ದುಃಖ, ಉದ್ವೇಗಗಳನ್ನು ಪಾರು ಮಾಡುತ್ತೆ, ಇಲ್ದಾಗ ಮಾಡುತ್ತೆ. ನಿರ್ದೋಷವಾದದ್ದು, ಅದಕ್ಕೆ ಯಾವುದೂ ದೋಷವೂ ಇಲ್ಲ. ಮಧುರ, ಸರಳ, ಸಮಂಜಸ. ಅದು ಸತ್ಯ ಹೇಗಿದಪ್ಪ ಅಂದರೆ ಮಧುರವಾಗಿರುತ್ತೆ, ಸರಳವಾಗಿರುತ್ತೆ, ಸಮಂಜಸವಾಗಿರುತ್ತೆ. ಈ ಸತ್ಯವನ್ನು ನಾನು ಗುರಿಯಾಗಿಟ್ಟುಕೊಂಡಿರುತ್ತೇನೆ. ಈ ಸತ್ಯನೇ ನಾನು ಗುರಿಯಾಗಿಟ್ಕೊಂಡಿರ್ತೇನೆ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಇಬ್ಬಿಬ್ಬರಂತೆ 4 ಅಂತಸ್ತಿನಲ್ಲಿ 8 ವಿಧವಾದ ಪುರುಷ ಮಹಾಶಯರಿಗೆ ಯಾವುದನ್ನು ಅರ್ಪಿಸಿದರೆ ವಾಸ್ತವವಾಗಿ ದೊಡ್ಡ ಪುಣ್ಯವು ಲಭಿಸುವುದು. ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಇಬ್ಬಿಬ್ಬರಂತೆ 4 ಅಂತಸ್ತಿನಲ್ಲಿ
8 ಜನ ಮಹಾಪುರುಷರಿಗೆ ಯಾವುದನ್ನಾದರೂ ಅರ್ಪಿಸಿದರೆ ಅದು ನನಗೆ ಪುಣ್ಯ ಇರುತ್ತೆ. ಈ ಉದಾರಮತಿಗಳಾದ ಮಹಾಪುರುಷರಿಂದ ಕೂಡಿದ ಸೋದರ ಸಮಾಜವನ್ನು ನನ್ನ ಮಾರ್ಗದರ್ಶಿಯಾಗಿ ಆರಿಸಿಕೊಂಡಿರುತ್ತೇನೆ. ಬುದ್ಧರು ಹೇಳೋದು, ಮಹಾಪುರುಷರಿಂದ ಕೂಡಿದ ಸೋದರ ಸಮಾಜವನ್ನು, ಇದು ಯಾವುದರಿಂದ ಕೂಡಿದೆ? ಮಹಾಪುರುಷರು. ಯಾಕೆ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗುತ್ತೆ. ಆಗ ಜನ ಎಲ್ಲ ಎದ್ದು ನಿಂತು ಆಕಾಶದಲ್ಲಿ ಕಾಣ್ತಾ ಇರ್ತಕ್ಕಂತಹ ಮಂಗಳ ಮೂರ್ತಿಯನ್ನು ಯವಯಿಕ್ಕದೆ ನೋಡುತ್ತಿರುವಾಗ ಸೋದರ ಸಮಾಜ ಅಲ್ಲಿ ನೆರೆದಿದ್ದ ಜನರು ಪ್ರಯೋಜನಾರ್ಥಕವಾಗಿ ಮಂಗಳದ ಸುತ್ತವನ್ನು ಇಂಪಾಗಿ ಹಾಡುತ್ತಾರೆ. ಅಷ್ಟೊಂದು ಜನ ಸೇರಿರ್ತಾರೆ ಅವರ ಅನುಗ್ರಹ ಶಕ್ತಿಗೋಸ್ಕರ. ಅವರು ಮೈದೋರಿದ ತಕ್ಷಣವೇ ಆ ಮಂಗಳ ಮೂರ್ತಿಯನ್ನು ಯವೈಕ್ಕದೆ ನೋಡ್ತಾರೆ. ಬಿಟ್ಟ ಕಣ್ಣಿಂದ ನೋಡ್ತಾನೆ ಇರೋದು, ಅವ್ರನ್ನೇ ನೋಡ್ತಾ ಇರಬೇಕು ಅನ್ಸೋದು. ಆ ಕಡೆ ಈ ಕಡೆ ಅವರ ದೃಷ್ಟಿ ಹೋಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಆ ಮಂಗಳ ಮೂರ್ತಿಯನ್ನು ನೋಡ್ತಾರೆ. ಜೊತೆಗೆ ಮಹಾಮಂಗಳದ ಸುತ್ತವನ್ನು ಇಂಪಾಗಿ ಹಾಡುತ್ತಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ, ಕೇಳಕ್ಕೆ ಇಂಪಾಗಿರುತ್ತೆ. ಇದನ್ನು ಪ್ರೊಫೆಸರ್ ರೀಸ್ ಡೇವಿಡ್ಸ್ ಎಂಬುವರು ಈ ಕೆಳಕಂಡಂತೆ ಆಂಗ್ಲ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಏನದು? ಶ್ರೇಯಸ್ಸನ್ನು ಹೊಂದಬೇಕೆಂಬ ತೀವ್ರ ಇಚ್ಛೆಯಿಂದ ದೇವತೆಗಳು ಮಾನವರು ಅದನ್ನು ಬಗೆಬಗೆಯಾಗಿ ಬಣ್ಣಿಸುತ್ತಾರೆ. ಓ ಗುರುವೇ, ಅತ್ಯಂತ ಉತ್ತಮೋತ್ತಮವಾದ ಮಂಗಳ ಯಾವುದು? ದಯಮಾಡಿ ನಿರೂಪಿಸಿ. ಅವ್ರನ್ನ ಪ್ರಾರ್ಥನೆ ಮಾಡಿಕೊಡ್ತಾರೆ. ಗುರುವೇ, ಶ್ರೇಯಸ್ಸನ್ನು ಹೊಂದಬೇಕೆಂಬ ತೀವ್ರ ಇಚ್ಛೆ. ನಾನು ಶ್ರೇಯಸ್ಸೇ ಪಡೆಯೋದಿಲ್ಲ ಅಂದರೆ ಇಚ್ಛೆಯಲ್ಲಿ ಬರುತ್ತೆ. ಅದರಲ್ಲೂ ತೀವ್ರ ಇಚ್ಛೆ, ಸಾಕಷ್ಟು ಬಲವಾದ ಇಚ್ಛೆ ಇರಬೇಕು. ದೇವತೆಗಳು ಮಾನವರು ಇದನ್ನು ಬಗೆಬಗೆಯಾಗಿ ಬಣ್ಣಿಸಿದ್ದಾರೆ. ಓ ಗುರುವೇ, ಉತ್ತಮೋತ್ತಮವಾಗಿರ್ತಕ್ಕಂಥ ಮಂಗಳ ಯಾವುದು? ದಯಮಾಡಿ ನಿರೂಪಿಸಿದ್ದಾರೆ. ಆಗ ಅವರು ಬುದ್ಧರು ಹೇಳಿದಂಥದ್ದು, ತಿಳಿಗೇಡಿಗಳನ್ನು ಬಿಟ್ಟು ಜ್ಞಾನಿಗಳನ್ನು ಸೇವಿಸುವುದು, ಯೋಗ್ಯರನ್ನೇ ಗೌರವಿಸುವುದು ಉತ್ತಮೋತ್ತಮ ಮಂಗಳವು. ನಾವು ಜೀವನದಲ್ಲಿ ಆದಷ್ಟು ನಾವು ಹೆಚ್ಚಾಗಿ ಜ್ಞಾನಿಗಳನ್ನೇ ಸೇವಿಸೋದು, ಜ್ಞಾನಿಗಳನ್ನು ಕೂಡೋದು. ಅದಕ್ಕೆ ಸತ್ಸಂಗ ಅಂತ. ಯೋಗ್ಯರನ್ನು ಗೌರವಿಸಬೇಕು. ಯೋಗ್ಯರು ಅಂದರೆ ಹೆಂಗೆ ಗೊತ್ತಾಗುತ್ತೆ? ಮಾತು, ಕೃತಿ, ಮನಸ್ಸು ಒಂದೇ ಆಗಿರೋದೇ ಯೋಗ್ಯರು. ಅವರನ್ನು ನಾವು ಗೌರವಿಸಬೇಕು. ಇದು ಉತ್ತಮವಾಗಿರ್ತಕ್ಕಂಥ ಮಂಗಳ. ಹಿತಕರವಾದ ನಾಡಿನಲ್ಲಿ ವಾಸಿಸುವುದು. ನಾವೆಲ್ಲರೂ ವಾಸ ಮಾಡ್ತೀವಿ, ಮನೆ ಕಟ್ಕೊಳ್ತೀವಿ, ನಮಗೆ ಸಂಸಾರ ಮಾಡ್ಕೊಡ್ತೀವಿ, ಮಕ್ಕಳು ಮರಿ ಎಲ್ಲ ಇರುತ್ತೆ. ಹೇಗಿರ್ಬೇಕಪ್ಪ ಅಂದರೆ ಹಿತಕರವಾಗಿರಬೇಕು. ನಾವು ಕಟ್ಕೊಂಡಿರೋ ಸ್ಥಳದಲ್ಲಿ ನಾನಾ ರೀತಿಯ ಹಿಂಸೆಗಳಿರುತ್ತೆ, ಚಿತ್ರಹಿಂಸೆಗಳಿರುತ್ತೆ. ಮತ್ತು ಹೆಂಗೆ ಅಲ್ಲಿ ಮಾಡಿಬಿಟ್ಟಿದ್ದೀವಲ್ಲ, ಅದು ಕರ್ಮಾನುಸಾರ ಬಂದಿರುತ್ತೆ. ಆದರೂ ಕೂಡ ನಮಗೆ ಕರ್ಮ ದೇವತೆಗಳು ನಮ್ಮ ಈ ಒಂದು ಧೀಶಕ್ತಿಗೆ ಅನುಕೂಲವಾಗಿ ಆ ಉತ್ತಮೋತ್ತಮವಾಗಿರ್ತಕ್ಕಂಥ ಏನು ನಾಡಿನಲ್ಲಿ ವಾಸಕ್ಕೆ ಅವಕಾಶ ಆಗುತ್ತೆ. ಕೇಳ್ಬೋದು ನೀವು, ಮನುಷ್ಯ ಇದ್ದಲ್ಲೇ ಇರೋಕ್ಕಾಗತ್ತೆ ಅಂದರೆ ಇಲ್ವಾ? ನಾವು ಕರ್ಮದ ಆಧಾರದ ಮೇಲೆ ಎಲ್ಲೆಲ್ಲಿ ವಾಸ ಮಾಡಬೇಕು, ಹೆಂಗಿರಬೇಕು ಅಂತ ಅವರು ರೂಪಿಸ್ತಾರೆ. ಅದರಂತಲೇ ನಾವು ಆ ಚಲನೆ ಮಾಡಬೇಕು, ಅದರಂತೆ ಹೊಂದ್ಕೋಬೇಕು. ಹಾಗಾಗಿ ಅವರು ಹಿತಕರವಾದ ನಾಡಿನಲ್ಲಿ ವಾಸಿಸುವುದು. ಹಿತಕರ ಅಂದ್ರೇನು? ಯಾವುದು ಕಿರಿಕಿರಿ ಇರಬಾರ್ದು, ಬೇಸರ ಇರಬಾರ್ದು, ಯಾರಿಂದಲೂ ನಮಗೆ ತೊಂದರೆ ತಾಪತ್ರೆಗಳು ಬರಬಾರ್ದು. ನಮ್ಮ ಮಾರ್ಗ ನಾವಿರೋಣ. ನಾವು ನಮ್ಮ ಮೇಲೆ ಮಾತಾಡಿಸಿ ಪ್ರೀತಿಯಿಂದ ಮಾತಾಡ್ಸೋಣ, ಗೌರವದಿಂದ ಕಾಣೋಣ, ಯಾರನ್ನೂ ಹೀಯಾಡಿಸೋದು ಬೇಡ. ಹಾಗೆ ಹಿಂದಿನ ಜನ್ಮಗಳಲ್ಲಿನ ಪುಣ್ಯ ಕೃತಿಗಳನ್ನು ಎಸಗಿರುವುದು. ಒಂದು ವೇಳೆ ನಾನೇನಾರು ಅದಕ್ಕೆ ಅಸಂಬದ್ಧವಾದರೆ ಹಿಂದಿನ ಜನ್ಮದ ಪುಣ್ಯ ತೀರಿಸಲೇಬೇಕು, ಮುಂದೆ ಕೊಡಪ್ಪ ಅಂತ ಕೇಳಬೇಕು. ಒಳ್ಳೆಯ ಸತ್ಕಾಂಕ್ಷೆಗಳು ಹೃದಯದಲ್ಲಿ ತುಂಬಿರುವುದು. ಇದು ಕಷ್ಟ. ಒಳ್ಳೆಯ ಸತ್ಕಾಂಕ್ಷೆಗಳು, ಸತ್ಯಾಕಾಂಕ್ಷೆಗಳು
ನಮ್ಮ ಹೃದಯದಲ್ಲಿ ತುಂಬಿರಬೇಕು. ಅದಕ್ಕೆ ನಾವು ಹುಟ್ಟುತ್ತಲೇ ಬಂದಿರ್ತೀವ ಹಾಗೆ ಅಂದರೆ ಇಲ್ಲ, ಬೆಳೀತಾ ಬಂದಿರ್ತೀವ. ಅದಕ್ಕೆ ಬೇಕು, ಎಷ್ಟೋ ಕಾಲ ಬೇಕು, ಎಷ್ಟೋ ಹಿಂದಿನ ಜನ್ಮದ ಪುಣ್ಯದಿಂದ ಈ ಸತ್ಸಂಗಕ್ಕೆ ಬಂದು ಕೂಡಬೇಕಾದ್ರೆ. ಥಿಯಾಸಫಿಕಲ್ ಸೊಸೈಟಿ ಸದಸ್ಯರಾಗಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ನಮ್ಮಲ್ಲಿ ಅನೇಕ ಸತ್ಸಂಗಗಳಿರುತ್ತೆ. ಯಾವುದರ ಸತ್ಸಂಗಕ್ಕೂ ಅಲ್ಲಿ ನಾವು ಭಾಗವಹಿಸಿದರೆ ನಮ್ಮ ಸೂಕ್ಷ್ಮ ಲೋಕಗಳು, ನಮ್ಮ ದೇಹಗಳೆಲ್ಲ ಪಾವನಗೊಳ್ಳುತ್ತೆ. ಭಾಗವಹಿಸೋದು ಬೇಕು, ಶ್ರದ್ಧೆಯಿಂದ ಭಾಗವಹಿಸಬೇಕು. ಹಾಗೆ ಇದು ಉತ್ತಮವಾಗಿರ್ತಕ್ಕಂಥ ಮಂಗಳ. ಸಾಕಾದಷ್ಟು ಆತ್ಮ ಸಂಸ್ಕರಣ ಮತ್ತು ಪರಿಶುದ್ಧವಾದ ಅಂತರಂಗ ದೃಷ್ಟಿ, ಆತ್ಮ ಸಂಯಮ, ಸುಶಿಕ್ಷಿತವಾದ ಮನಸ್ಸು, ಮಧುರವಾದ ಮಾತು, ಸರಿಯಾದ ರೀತಿಯಲ್ಲಿ ಮಾತನಾಡುವುದು ಮಂಗಳವು. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ತುಂಬ ವಿಷಯ ಭಾಳ ಸ್ಪಷ್ಟವಾಗಿ ಪ್ರತಿಯೊಂದು ಥಿಯಾಸಫಿ ವಾಣಿ ಹಿಂಭಾಗದಲ್ಲಿ ಬರೆದಿರ್ತಾರೆ. ಶುಚಿಯಾದ ಜೀವಿತ, ನಿಷ್ಪಕ್ಷಪಾತವಾದ ಮನಸ್ಸು, ನಿರ್ಮಲವಾದ ಹೃದಯ, ಆಸಕ್ತಿಯುಳ್ಳ ಬುದ್ಧಿ, ಹೊರೆ ತೆರೆಯಲ್ಪಟ್ಟ ಆತ್ಮದೃಷ್ಟಿ. ಹೌದು, ಇದು ಅದು ನೋಡಿ ನಾವು ಪಾಲನೆ ಮಾಡಬೇಕಾಗಿರೋಂಥದ್ದು. ಶುಚಿಯಾದ ಜೀವಿತ ನಮ್ಮಿಂದ ಆಗ್ತಾಯಿದೆಯೇ? ನಮ್ಮ ಮನಸ್ಸು ನಿಷ್ಪಕ್ಷಪಾತವಾಗಿದೆಯೇ? ನಮ್ಮ ಹೃದಯ ನಿಷ್ಕಲ್ಮಶವಾಗಿದೆಯೇ? ನಮ್ಮ ಆತ್ಮದೃಷ್ಟಿಯಾಗಿದೆ? ಇದನ್ನೆಲ್ಲ ನಾವು ಮಾಡ್ಕೊಂಡ್ರೆ ನೋಡಿರಿ, ಅದು ಉತ್ತಮೋತ್ತಮವಾದ ಮಂಗಳ. ಸರಿಯಾಗಿ ಇನ್ನೊಂದೇನು ಹೇಳ್ತದೆ, ಸರಿಯಾದ ರೀತಿಯಲ್ಲಿ ಮಾತನಾಡುವುದು. ಮಾತೆ ಮುತ್ತು, ಮಾತೆ ಮೃತ್ಯು. ಯಾರನ್ನು ಕೂಡ ನಾವು ಹೀಗಳು ಮಾತಾಡಬಾರ್ದು. ಯಾರನ್ನು ಅವ್ರನ್ನ ಉತ್ಪ್ರೇಕ್ಷೆಯಿಂದ ಮಾತನಾಡುವಂಥದ್ದಾಗಲಿ ಮಾಡಬಾರ್ದು. ನಮ್ಮ ಮಾತು ಸಮವಾಗಿರಬೇಕು. ನಮಗೆ ದೇವ್ರು ಕೊಟ್ಟಿರುವಂಥ ಶಕ್ತಿ ಮಾತು ಅನ್ನೋದು. ಆ ಮಾತುಗಳನ್ನು ನಾವು ಎಷ್ಟು ರೀತಿಯಲ್ಲಿ ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಮಾತಾಡ್ತಾರೆ. ತಾಯಿ ತಂದೆಗಳನ್ನು ಪೋಷಿಸುವುದು, ಪತ್ನಿ ಪುತ್ರರನ್ನು ರಕ್ಷಿಸುವುದು. ತಾಯಿ ತಂದೆನ ಯಾಕೆ ಪೋಷಿಸಬೇಕು? ಇವತ್ತು ನಾವು ಎಲ್ಲ ಸಿಟಿ ಏರಿಯಾಗಳಲ್ಲಿ ನೋಡಿದ್ರೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾರೆ, ಮನೆಯಲ್ಲೇ ಇಟ್ಕೊಳ್ಳಲ್ಲ. ಯಾಕೆಂದರೆ ಮನಸ್ಸುಗಳು ಬೇರೆ, ಅವ್ರ ಮನಸ್ಸೇ ಬೇರೆ. ತಂದೆ ತಾಯಿನ ನಮಗೆ ಅವರು ಜನ್ಮದಾತರು, ನಮ್ಮನ್ನು ಸಾಕಿ ಸಲಿದವರು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು ಕೂಡ ರಕ್ಷಣೆ ಮಾಡಬೇಕು. ಪತ್ನಿ ಪುತ್ರರನ್ನು ಕೂಡ ಅವರು, ಹೌದು, ನಾವು ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು ಕೂಡ ರಕ್ಷಣೆ ಮಾಡಬೇಕು. ಅಹಿಂಸಾತ್ಮಕವಾದ ಕಸುಬನ್ನು ಅವಲಂಬಿಸುವುದು. ಹಿಂಸೆಯಿಂದ ಮಾಡಿರೋ ಕಸುಬನ್ನು ಯಾವುದು ಬೇಡ. ಸತ್ಪಾತ್ರರಿಗೆ ದಾನ ಮಾಡುವುದು. ನಮ್ಮದು ಇಷ್ಟು ದುಡಿತೀವಿ, 10 ರೂಪಾಯಿ ದುಡಿದ್ರೆ 2 ರೂಪಾಯಿ ದಾನ ಮಾಡೋದು, ಅಷ್ಟು ದಾನ ಮಾಡೋದು ಅಂತ ಹೇಳೋದು. ಅದು ಸತ್ಪಾತ್ರರಿಗೆ, ಎಲ್ಲರಿಗೆಲ್ಲ. ಹಾಗೆ ಧಾರ್ಮಿಕವಾಗಿ ಜೀವಿಸುವುದು, ಧರ್ಮಯುತವಾಗಿ, ಇದು ಉತ್ತಮವಾಗಿರ್ತಕ್ಕಂಥ ಒಂದು ಮಂಗಳ. ಪಾಪ ಕಾರ್ಯಕ್ಕೆ ಹೆದರುವುದು. ನಾನೇನಾದರೂ ಪಾಪ ಕೆಲಸ ಮಾಡ್ತೀನಿ ಅಂದರೆ ಹೆದರ್ಕೋಬೇಕು, ಅದಕ್ಕೆ ಹೆದರದೇ ಇರಬಾರ್ದು. ಪಾಪಕ್ಕೆ ತಕ್ಕ ಪ್ರತಿಫಲ ಅಂತ ನಮಗೆಲ್ಲ ಗೊತ್ತಿದೆ. ನಾವು ಏನೇ ಪಾಪ ಮಾಡಲಿ, ಪುಣ್ಯ ಮಾಡಲಿ, ಅದು ನಮ್ಮದು ಅಕೌಂಟಲ್ಲಿ ಬೀಳುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಮಾದಕ ಪಾನೀಯಗಳಿಂದ ದೂರ ಬೇಡ ನಮಗೆ. ಅದು ಯಾಕೆ? ನಮ್ಮ ಜೀವನೇ ಸುಡುತ್ತೆ, ಬೇಡಬಾರ್ದು. ಒಳ್ಳೆಯದನ್ನು ಮಾಡುವುದರಲ್ಲಿ ಬಳಲದೇ ಇರುವುದು. ನಾನು ಒಳ್ಳೇದು ಮಾಡ್ತಾಯಿದ್ದೀನಪ್ಪ ಅಂದರೆ ರೆಸ್ಟ್ಲೆಸ್ ಮಾಡಿ, ಅದು ಪುಣ್ಯ ಲಭಿಸುತ್ತೆ. ಹೃತ್ಪೂರ್ವಕವಾದ ಭಕ್ತಿ, ನಮ್ರತೆ, ಸದಾ ಸಂತೃಪ್ತಿ, ಕೃತಜ್ಞತೆ, ಧಾರ್ಮಿಕ ಪ್ರವಚನಗಳನ್ನು ಆಗಾಗ್ಗೆ ಶ್ರವಣ ಮಾಡುವುದು, ಇದು ಉತ್ತಮವಾಗಿರ್ತಕ್ಕಂಥ ಮಂಗಳ. ಭಕ್ತಿ ಇರಬೇಕು, ನಮ್ರತೆ ಇರಬೇಕು, ಸಂತೃಪ್ತಿ ಇರಬೇಕು, ಕೃತಜ್ಞತೆ ಇರಬೇಕು, ಧಾರ್ಮಿಕ ಪ್ರವಚನಗಳನ್ನು ಆಲಿಸಬೇಕು. ಎಲ್ಲರೂ ಆಗ್ತಾಯಿದೆ ಅಂದರೆ ಅಲ್ಲಿ 10 ನಿಮಿಷ ಕೂತ್ಕೊಂಬಿಡೋಣ, ಏನೋ ಹೋಗೋದು ಬೇಡ. ಆಮೇಲೆ ದೀರ್ಘಕಾಲದ ಕಷ್ಟಗಳಿಗೆ ನಮಗೇನೋ ಒಂದು ಕಾಯಿಲೆ ಇದೆ, ನಾವು ಯಾರಿಗೂ ಗುಣಬಾರ್ದು, ಬಂದಿದೆ, ನಾವು ಅನುಭವಿಸೋಣ. ದೈನ್ಯತೆಯಿಂದ ಶಾಂತ ಸಂತರೊಡನಾಡುವುದು, ಆತ್ಮಶ್ರೇಯಸ್ಸಿಗೆ ಸಾಧಕವಾದ ಉಪದೇಶಗಳನ್ನು ಕೇಳುತ್ತಿರುವುದು, ಇದು ಉತ್ತಮ ಮಂಗಳು. ಯಾಕೆಂದರೆ
ಯೂಟ್ಯೂಬ್ ನೋಡಿರಿ, ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಎಂತೆಂಥ ಇವುಗಳು ಕೊಡ್ತಾರೆ ಅಂದರೆ, ಯಾವ ರೀತಿಯಾಗಿ ನಮ್ಮ ಮೂಲಾಧಾರ ಚಕ್ರವನ್ನು ಲಂಬಿಸಿ ಧ್ಯಾನ ಮಾಡೋದು ಅನ್ನೋದು ಕೂಡ ಪಾಠ ಬರ್ತಾಯಿರುತ್ತೆ. ಸತ್ಸಂಗಗಳು ಪಾಠ ಬರ್ತಾಯಿರುತ್ತೆ. ಅದಕ್ಕೆ ಕೇಳುವುದು, ಆತ್ಮ ಸಂಯಮ, ಪರಿಶುದ್ಧತೆ, ಚತುಷ್ಟಯ ತತ್ವಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು, ನಿರ್ವಾಣ ಕ್ಷೇತ್ರದ ಸಾಕ್ಷಾತ್ಕಾರ. ಸಾಧನ ಚತುಷ್ಟಯ ಉಪರತಿ, ತಿತೀಕ್ಷೆ ಅಲ್ಲಿ ಬರ್ತದೆ. ಅವುಗಳನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನಿರ್ವಾಣದ ಸಾಕ್ಷಾತ್ಕಾರ ಇದು ಉತ್ತಮವಾಗಿರ್ತಕ್ಕಂಥ ಮಂಗಳ. ಜೀವಮಾನದ ಏರಿಳಿತಗಳ ಒಡೆತಗಳಲ್ಲಿ ಮಧ್ಯೆ ಅಲ್ಲಾಡದೆ ಇರುವ ನಿಶ್ಚಲತ್ವವಾಗಿರುವ ಮನಸ್ಸು, ಉದ್ವೇಗರಹಿತ ಮನಸ್ಸು, ದುಃಖರಹಿತ ಸುರಕ್ಷಿತ ಸ್ಥಿತಿ ಇದು ಉತ್ತಮವಾಗಿರ್ತಕ್ಕಂಥ ಮಂಗಳ. ಜೀವನದಲ್ಲಿ ಏರಿಳಿತ ಆಗ್ತಾ ಇರುತ್ತೆ, ಇದ್ದಾಗೆ ಇರಲ್ಲ. ಸುಖ ದುಃಖ ಎರಡೂ ಕೂಡ ಬರ್ತಾನೆ ಇರುತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಾನೇನೇನು ಕರ್ಮ ತಂದಿದ್ದೋ ನಾನು ತೀರಿಸಲೇಬೇಕು. ಬರ್ತಾ ಇರುತ್ತೆ, ನಾವು ತಗೊಳ್ಳೋದು. ಇದು ಉತ್ತಮವಾಗಿರ್ತಕ್ಕಂಥ ಮಂಗಳ. ಯಾರು ಈ ರೀತಿಯಾಗಿ ಬಾಳುತ್ತಾರೋ ಸರ್ವತೋಮುಖವಾದ ಜಯವು ಅಂತಹವನಿಗಾಗಿ ಕಾದಿದೆ. ಸಿಗುತ್ತೆ ಅದು ಜಯ. ನಮ್ಮಿಂದ ಸಾಧಕನೇ ಹೊರತು ಮುಸುವಮಾರಿಯ ಸುತ್ತಲ್ಲ, ಸಾಧಕರ ಸೊತ್ತು ಇದು. ಈಗ ಕ್ಷೇಮವೂ ನೆಮ್ಮದಿಯೂ ಆತನದೇ ಆಗಿರುತ್ತದೆ. ಗುಡ್ಡದ ಮೇಲೆ ತೇಲಾಡುತ್ತಿರುವ ಬುದ್ಧನ ಬಿಂಬವು ಬಹು ದೊಡ್ಡ ಪ್ರಮಾಣದ್ದು. ಅಲ್ಲಿ ಬಿಂಬನ ಬರ್ತಲ್ಲ, ವೈಶಾಖ ಪೌರ್ಣಮಿ ದಿನ ಆ ಟೈಮಿಗೆ ಕೊಟ್ಟಿರ್ತಾರೆ. ಆ ಟೈಮಿಗೆ ಸರಿಯಾಗಿ ನಾವು ಧ್ಯಾನಾಸಕ್ತರಾಗಿ ಅಲ್ಲಿ ಹೋದರೆ ಆ ಬಿಂಬ ಕೂಡ ನಮಗೆ ಕಾಮದೇಹದಲ್ಲಿ ಕಾಣುತ್ತೆ, ನಮ್ಮ ಸ್ಥೂಲ ದೇಹದಲ್ಲಿ ಗೊತ್ತಾಗೋದಿಲ್ಲ. ಆ ಸ್ಥೂಲ ಲೋಕದಲ್ಲಿ ಬಾಳುತ್ತಿದ್ದ ಹಾಗೆ ರೂಪವನ್ನು ಹೋಲುತ್ತದೆ. ಅವರು ರಾಜನಾಗಿ ಬಾಳ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಗಿದ್ದರೋ ಅದೇ ಥರ ಕಾಣುತ್ತೆ. ಆ ಮೂರ್ತಿಯು ಪದ್ಮಾಸನದಲ್ಲಿ ಕುಳಿತಿರುವಂತೆಯೂ ಕೈಗಳನ್ನು ಜೋಡಿಸಿಕೊಂಡಿರುವಂತೆ, ಬೌದ್ಧ ಭಿಕ್ಷುವಿನಂತೆ ಹಳದಿ ವಸ್ತ್ರವನ್ನು ಧರಿಸಿಕೊಳ್ಳುವಂತೆ, ಬಲತೋಳು ಬೆತ್ತಲಿರುವಂತೆ ಕಾಣುತ್ತದೆ. ಅವರು ಯಾವ ರೀತಿ ಕೂತಿದ್ದಾರೆ ನೋಡಿ. ಇದು ಹಳದಿ ವಸ್ತ್ರ, ಇಲ್ಲಿ ಬಲಗೈಲಿಲ್ಲ, ಬಿಳಿ ಬತ್ತಲೆ. ಅವರು ಪದ್ಮಾಸನ, ಅವ್ರ ಮುಖ ತೇಜಸ್ಸು. ಆ ಯಾವ್ಯಾವ ರೀತಿ ತೇಜಸ್ಸಿದೆ ಅಂತಂದರೆ, ಅವರು ಆ ಸಾಕ್ಷಾತ್ ದೇವರನ್ನೇ ನೋಡಿದಷ್ಟು ಸಂತೋಷವಾಗುವಷ್ಟು ಮುಖದಲ್ಲಿ ಪರಿಶುದ್ಧತೆ, ಸೌಮ್ಯತೆ ಎದ್ದು ಕಾಣುತ್ತದೆ. ಭಗವಾನ್ ಬುದ್ಧರಲ್ವೇ 8ನೇ ದೀಕ್ಷೆಯವರು, ಅವತಾರ ಪುರುಷರು. ಮೈಕಾಂತಿ ಹೊನ್ನಿನ ಬಣ್ಣ ಛಾಯುಳ್ಳ ಸ್ವಚ್ಛ ಬಿಳಿದಾಗಿರುತ್ತದೆ. ರೂಪುರೇಖೆಗಳು ಪರಿಷ್ಕಾರವಾದ ರೀತಿಯಲ್ಲಿ ತಿದ್ದಿದಂತೆ ಇರುತ್ತದೆ. ನೋಡಿದ್ರೆ ಹಾಗೆ ಭಗವಾನ್ ಬುದ್ಧರನ್ನ ಕೇಳೋಣ. ಮೂಗು ಸಂಪಿಗೆಯಂತೆ, ತುಟಿಗಳು ಕೆಂಪಾಗಿ, ಇದೆಲ್ಲವೂ ಹೊರಗಿನ ರೂಪದ ಲಕ್ಷಣ ಮಾತ್ರ ಕಾಣಿಸುತ್ತದೆ. ಆದರೆ ಅದರ ಒಳಗೆ ಅಡಗಿರುವ ಚೈತನ್ಯದ ಅಖಂಡತೆಯನ್ನು ಬಲ್ಲವರೇ ಆಗೋದು. ಭಗವಾನ್ ಬುದ್ಧರಲ್ಲಿರ್ತಕ್ಕಂಥ ಚೈತನ್ಯ ಹೆಂಗೆ ಗೊತ್ತಾಗುತ್ತೆ? ಅಳೆಯೋಕ್ಕಾಗುತ್ತಾ? ಇಲ್ಲ. ಅವರು ಕೂದಲು ಕಪ್ಪಗಿದ್ದು ನೀಲಿ ಮಿಶ್ರಿತವಾದ ಗುಂಗುರು ಕೂದಲಾಗಿರುತ್ತೆ. ನಾವು ಬುದ್ಧನ ವಿಗ್ರಹ ಎಲ್ಲರೂ ನೋಡಿ ಆ ಥರ ಗುಂಗುರು ಕೂದಲಾಗಿರುತ್ತದೆ. ಹಿಂದೂ ಪದ್ಧತಿ ಪ್ರಕಾರ ಜುಟ್ಟು ನೀಳವಾಗಿಯೂ ಇಲ್ಲ, ದಕ್ಷಿಣ ದೇಶ ಸನ್ಯಾಸಿಗಳಂತೆ ಬೋಳೂ ಇಲ್ಲ. ಹೆಗಲು ಮುಟ್ಟು ತನಕ ಕತ್ತರಿಸಲ್ಪಟ್ಟು ಮುಂದಲೆ ಮಧ್ಯದಲ್ಲಿ ವಿಭಾಗಿಸಿ, ಸಿದ್ಧಾರ್ಥ ರಾಜಕುಮಾರನು ಸತ್ಯಾನ್ವೇಷಣೆಗಾಗಿ ಅರಮನೆಯನ್ನು ಬಿಟ್ಟು ತೆರಳುವಾಗ ತನ್ನ ಜುಟ್ಟನ್ನು ತನ್ನ ಖಡ್ಗದಿಂದ ಕತ್ತಿನ ಮಟ್ಟಕ್ಕೆ ಕತ್ತರಿಸಿ ಹಾಕಿದರೂ ಅದು ಮುಂದೆ ಕೂದಲು ಅದೇ ಮಟ್ಟಕ್ಕೆ ಇತ್ತು. ವಿಶೇಷ ನೋಡ್ರಿ ಅವ್ರು ಹೆಂಗಿದೆ. ಆ ಕೂದಲು ಕಟ್ ಮಾಡಿದರೆ ಮತ್ತದು ಬೆಳೆದೇ ಇಲ್ಲ. ಯಾವಾಗ ಆ ರಾಜ್ಯ ಬಿಟ್ಟು ಹೋಗುವಾಗ ಯಾವ ರೀತಿಯಾಗಿ ಅದನ್ನು ಕಟ್ ಮಾಡಿದ್ರು ಅಷ್ಟೇ ಇತ್ತು. ಈ ರೀತಿ ತೋರಿಸಿಕೊಳ್ಳುವ ಭಗವಾನ್ ಬುದ್ಧರ ಬಿಂಬವು ಸುತ್ತಲೂ ದಿವ್ಯವಾದ ತೇಜಸ್ಸಿನ ಆವರಣವನ್ನು ಹೊಂದಿದೆ. ಅದು ಸುತ್ತಲೂ ತೇಜಸ್ಸಿನ ಆವರಣ ಇಲ್ಲಿ ಕಾಣಿಸ್ತಾ ಇದೆ. ಇದು ಬಿಳಿ ರಜತದ್ದು, ಸ್ಫಟಿಕ, ಆಮೇಲೆ ನೀಲಿ, ಹಾಗೆ ಇನ್ನು ಕಂದು ಮಿಶ್ರಿತವಾಗಿರ್ತಕ್ಕಂಥದ್ದು. ಯಾವ್ಯಾವುದಿದೆ ಅಂತಂದರೆ ನೋಡಿರಿ, ನೀಲವರ್ಣದ ತೇಜಸ್ಸು, ಸ್ವರ್ಣವರ್ಣದ ತೇಜಸ್ಸು, ರತ್ನವರ್ಣದ ತೇಜಸ್ಸು, ಹೊಳೆಯುವ ಬಿಳಿ ಬೆಳಕು, ರಕ್ತವರ್ಣದ ತೇಜಸ್ಸು, ಇವೆಲ್ಲವೂ ವರ್ತುಳಾಕೃತಿಯಲ್ಲಿ ಒಂದಾದರ ಮೇಲೊಂದು ಕ್ರಮವಾಗಿ ಪ್ರಸರಿಸಿ ಪ್ರಕಾಶಿಸುತ್ತಿರುವುದು. ಆ ರೌಂಡಾಗಿ ಸುತ್ತ ತೇಜಸ್ಸು ಅನ್ನೋದು ಕಾಣಿಸ್ತಾ ಇದೆ. ಯಾವಾಗ ಆ ಬುದ್ಧರು ಮೈದೋರಿದಾಗ, ಆ ದಕ್ಷಿಣ ಮುಖವಾಗಿ ಅವರು ನಿಂತು ಮೈದೋರಿದಂಥ ಸಂದರ್ಭದಲ್ಲಿ ಆ ರೀತಿ ಆ ತೇಜಸ್ಸು ಕಾಣ್ತದೆ.
ನಮ್ಮ ದೃಷ್ಟಿಗೆ ನಿಲುಕಷ್ಟು ಮಾತ್ರ ಎಂದರೆ ತೇಜಸ್ಸಿನ 3 ಪ್ರಮಾಣದ ಭಾಗ ಅದು ಎಂದರೆ ಉದ್ದ ಅಗಲ ಎತ್ತರ. ಮತ್ತೊಂದು ಭಾಗವನ್ನು ತೆಗೆದುಕೊಂಡು ವಿಮರ್ಶೆ ಮಾಡಲು ಸಾಧ್ಯ. ಆದರೆ ಅದಕ್ಕಿಂತ ತೀರ ಭಿನ್ನವಾಗಿದ್ದರೂ ಕೂಡ ಸತ್ಯವೇ ಅಂಶವನ್ನು ಮರೆಯದೇ ಇರುವುದು ಉಚಿತ. ಮೇಲಿನ ಲೋಕಗಳಲ್ಲಿ ಸತ್ಯಾನುಭವವನ್ನು ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳಲ್ಲಿ ಪ್ರಯತ್ನಪಡಿಸೋದು, ಪ್ರಶ್ನಿಸೋದು ನಿರಾಶಾದಾಯಕ. ಆಗಲ್ಲ. ಅವರಿರೋದು ಸೂಕ್ಷ್ಮ ಲೋಕದಲ್ಲಿ, ನಾವಿರೋದು ಸ್ಥೂಲ ಲೋಕದಲ್ಲಿ. ಹ್ಯಾಕೆ ಸಾಧ್ಯ? ಹಾಗಾಗಿ ಅದಾಗಲ್ಲ. ಅವರು ಅಲ್ಲಿ ಧ್ವಜಗಳು ಕೂಡ ಇದೆ. ಕರ್ನಲ್ ಆಲ್ಕಾಟ್ 1885ರಲ್ಲಿ ಪರಿಷ್ಕರಿಸಿದಂತೆ ಪೂರ್ವ ರಂಗೂನಿನ ಬೌದ್ಧ ದೇವಾಲಯದ ಧ್ವಜ, ಪಶ್ಚಿಮ ಕ್ಯಾಲಿಫೋರ್ನಿಯಾದ ಸ್ಯಾಕ್ರಮೆಂಟೋ ಬೌದ್ಧ ಧ್ವಜ, ಉತ್ತರ ಟಿಬೆಟಿನ ದಲೈಲಾಮಾ ಧ್ವಜ ಮತ್ತು ದಕ್ಷಿಣ ಸಿಂಹಳ ದ್ವೀಪದ ಬೌದ್ಧ ದೇವಾಲಯದ ಧ್ವಜಗಳು ಹೀಗೆ ಇರುವುದೆಂದು ಲೆಡ್ಬಿಟರು ಹೇಳಿರ್ತಾರೆ. ಆ ಧ್ವಜಗಳು ಕೂಡ ಇರುತ್ತೆ. ಆ ಧ್ವಜಗಳ ವರ್ಣನೆ ಕೂಡ ಇದೆ. ಈ ಪವಿತ್ರವಾದಂಥ ಸಂಸ್ಕಾರ ಕಾರ್ಯ ವೈಶಾಖ ಪೂರ್ಣಿಮೆ ದಿನ ನಡೆಯುತ್ತೆ. ಅದು ಇನ್ನೂ ಏನಾಗುತ್ತೆ ನೋಡಿ. ಮಹಾಮಂಗಳದ ಸುತ್ತ ಮುಗಿದ ಕೂಡಲೇ ಮೈತ್ರೇಯ ಪ್ರಭುಗಳು ಪೂಜಾಪೀಠದಿಂದ ಚಿನ್ನದ ಬಟ್ಟಲನ್ನು ಎತ್ತಿಕೊಂಡು ಕೆಲವು ಕ್ಷಣಗಳ ಕಾಲ ತಮ್ಮ ಶಿರಸ್ಸಿನ ಮೇಲೆ ಎತ್ತಿ ಹಿಡಿದುಕೊಳ್ಳುತ್ತಾರೆ. ತೀರ್ಥದ ಬಟ್ಟಲಿದೆಯಲ್ಲ, ಆ ತೀರ್ಥದ ಬಟ್ಟಲನ್ನು ಮೈತ್ರೇಯ ಪ್ರಭುಗಳು ಎತ್ತಿಡ್ಕೊಳ್ತಾರೆ. ಅಲ್ಲಿ ನೋಡಿ ನೆರೆದಿರುವ ಯಾತ್ರಿಕರು ಗುಂಪು ಕೂಡ ತಾನು ತಮ್ಮ ನೀರು ತುಂಬಿದ ಬಟ್ಟಲುಗಳಲ್ಲಿ ಎತ್ತಿ ಹಿಡಿದುಕೊಳ್ಳುತ್ತಾರೆ. ಅಲ್ಲಿ ಬಂದಿರ್ತಾರಲ್ಲ ಎಲ್ಲ, ಅಲ್ಲಿ ಬಟ್ಟಲು ನೀರಿರುತ್ತಲ್ಲ, ಎಲ್ಲರೂ ಕೂಡ ಎತ್ತಿಟ್ಕೊಳ್ತಾರೆ. ಅದನ್ನು ಪೂಜಾ ಪೀಠದ ಮೇಲೆ ಅವರು ಪುನಃ ಇಟ್ಟ ಮೇಲೆ ಮತ್ತೊಂದು ಪದ್ಯವು ಇಂಪಾಗಿ ಪಠಿಸಲ್ಪಡುತ್ತದೆ. ಅದು ಇನ್ನೊಂದು ಪದ್ಯ ಆಗುತ್ತೆ, ಪಠಿಸ್ತಾರೆ. ಏನಪ್ಪ ಅಂತಂದರೆ, ಬುದ್ಧ ಪ್ರಭುವು ಜ್ಞಾನದಲ್ಲಿ ಪರಿಪೂರ್ಣನು, ವಿಧಿಜ್ಞಾನ ಹೊಂದಿದವ, ಪವಿತ್ರ ಶೀಲಗಳ ಜಯಪ್ರದವಾದಿ ಸಾಧಿಸಿರುವ ಮಹನೀಯ, ಬುದ್ಧ ದೀಕ್ಷೆಯನ್ನು ಕರಗತ ಮಾಡಿಕೊಂಡವ, 3 ಲೋಕಗಳಲ್ಲಿ ಪ್ರಜ್ಞಾವತ್ತಾಗಿ ವ್ಯವಹರಿಸುವ ಸಮರ್ಥ, ಅಸದೃಶ ದೇವಮಾನವ ಗುರುವು, ಮಂಗಳ ಸ್ವರೂಪನಾದ ಭಗವಾನ್ ಬುದ್ಧರು. ಗಾನ ಮುಗಿಯಿತು. ಭಗವಾನ್ ಬುದ್ಧರ ಮುಖದಿಂದ ಪ್ರೇಮ ಭಾವ ಹೊರಹೊಮ್ಮಿತು. ಭಗವಾನ್ ಬುದ್ಧರು ಬಲತೋಳುಗಳಿಂದ ಅನುಗ್ರಹಿಸಿದರು. ಹಸ್ತಮುಖದಿಂದ ಆಕಾಶ ಮಾರ್ಗದಲ್ಲಿ ನೆರೆದವರ ಮೇಲೆ ಪುಷ್ಪವೃಷ್ಟಿಯಾಯಿತು. ಅವರು ಯಾವಾಗ ಪುಷ್ಪವೃಷ್ಟಿ ಆಯಿತೋ ಆಗ ನೋಡ್ರಿ, ಪದ್ಯ ಮುಗಿಯುತ್ತಿದ್ದಂತೆ ಅನಿರ್ವಚವಾದ ಪ್ರೇಮ ಭಾವನೆ ಭಗವಾನ್ ಮುಖದಿಂದ ಹೊರಚಿಮ್ಮುತ್ತದೆ. ಹಾಗೆಯೇ ಭಗವಾನರು ತಮ್ಮ ಬಲತೋಳುಗಳನ್ನು ಆಶೀರ್ವದಿಸುತ್ತಾರೆ. ಆಗ ಪುಷ್ಪಗಳ ಸುರಿಮಳೆಯು ಜನಸ್ತೋಮದ ಮೇಲೆ ಬೀಳುತ್ತದೆ. ಅಲ್ಲಿ ಹೋಗಿದ್ದರೆ ಪುಷ್ಪ ಪ್ರಸಾದ ಆಗಬೇಕಲ್ಲ. ಯಾರಲ್ಲೇ ನೋಡ್ರಿ, ಅವರು ಯಾರು ನೆರೆದಿರ್ತಾರೋ ಅವ್ರ ಮೇಲೆಲ್ಲ ಪುಷ್ಪಗಳು ವರ್ಷಿಸುತ್ತಂತೆ. ಪುನಃ ಸೋದರ ಸಮಾಜದವರೆಲ್ಲರೂ ತಲೆಬಾಗುತ್ತಾರೆ. ಜನಸ್ತೋಮವು ಸಾಷ್ಟಾಂಗವನ್ನು ಹಾಕುತ್ತದೆ. ಆ ದಿವ್ಯ ಬಿಂಬವು ನಿಧಾನವಾಗಿ ಕ್ರಮೇಣವಾಗಿ ಕರೆಯು ಹೋಗುತ್ತದೆ. ಜನಗಳು ಜಯಘೋಷದ ಮೂಲಕ ತಮ್ಮ ಭಾವನೆಯ ವ್ಯಕ್ತಪಡಿಸುತ್ತಾರೆ. ಸೋದರ ಸಮಾಜದ ಸದಸ್ಯರು ತಮ್ಮ ಅಂತಸ್ತಿನ ಪ್ರಕಾರ ಹತ್ತಿರ ಬಂದು ಮೈತ್ರೇಯ ಪ್ರಭುಗಳ ಕೈಯಲ್ಲಿರುವ ಚಿನ್ನದ ಬಟ್ಟಲಿನಲ್ಲಿರುವ ತೀರ್ಥವನ್ನು ಕೊಂಚವಾಗಿ ಸ್ವೀಕರಿಸುತ್ತಾರೆ. ತೀರ್ಥ ಕೊಡ್ತಾರೆ, ಅವರು ಎಲ್ಲರೂ ಸ್ವೀಕರಿಸ್ತಾರೆ. ಜನಸ್ತೋಮವು ಕೂಡ ತಮ್ಮ ಬಟ್ಟಲಿನಿಂದ ತೀರ್ಥವನ್ನು ಸ್ವಲ್ಪ ಕುಡಿದು ಉಳಿದುದನ್ನು ಒಂದು ವಿಧವಾದ ಚರ್ಮ ಚೀಲಗಳಲ್ಲಿ ತುಂಬಿಕೊಂಡು ಹೋಗುತ್ತಾರೆ. ಆ ತೀರ್ಥನ ಚೀಲಗಳಲ್ಲಿ ತುಂಬಿಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅದು ಭೂತ ಪ್ರೇತ ಪಿಶಾಚಗಳನ್ನು ಓಡಿಸುವುದಕ್ಕೂ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೂ ವಿನಿಯೋಗ ಮಾಡುತ್ತಾರೆ. ಅನಂತರ ಈ ಜನರು ಸಾಂದ್ರವಾದ ದೊಡ್ಡ ಗುಂಪು ಪರಸ್ಪರ ಬೀಳ್ಕೊಟ್ಟು ಚದುರಿ ಹೋಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ದೂರ ಪ್ರದೇಶಕ್ಕೆ ಹಿಂತಿರುಗಿ ಕೂಡ ಆ ದಿವ್ಯ ಮತ್ತು ಅದ್ಭುತವಾದ ಸಂಸ್ಕಾರ ಕಾರ್ಯವರ ಸ್ಮೃತಿ ಪಟಲದ ಅಚ್ಚಳಿದೆ ಉಳಿದಿರುತ್ತದೆ. ಯಾವ ರೀತಿಯಾಗಿ ಆ ಸಂಸ್ಕಾರ ಕಾರ್ಯದಲ್ಲಿ ಭಾಗವಹಿಸಿದವರು ಅವರ ಅನುಗ್ರಹ ಶಕ್ತಿ ಹರಿಯುತ್ತೆ. ಪ್ರತಿ ವರ್ಷ ವೈಶಾಖ ಪೂರ್ಣಿಮೆಂದು ಬೌದ್ಧರು ಬಂದು ಈ ಪ್ರಪಂಚದ ಎಲ್ಲ ಮಾನವ ಕೋಟಿಗೂ ಪ್ರಾಣಿ ಕೋಟಿಗೂ ತಮ್ಮ ವರ್ಷದಲ್ಲಿ ಹರಿಸ್ತಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಆ ಸಂಸ್ಕಾರ ಕಾರ್ಯದಲ್ಲಿ ಸ್ಥೂಲದಲ್ಲಾದರೂ ಹೋಗ್ಬೋದು, ಇಲ್ಲ ಕಾಮದಲ್ಲಾದರೂ ಭಾಗವಹಿಸಿ ಅದರ ಅನುಗ್ರಹ ಶಕ್ತಿಯನ್ನು ಪಡೆಯೋಣ. ಇದನ್ನು ಕೇಳಿದ ಎಲ್ಲರಿಗೂ ಧನ್ಯವಾದ.